Hi dear students, welcome back to Abhiyan's online physics class. ಇವತ್ತಿನ ಕ್ಲಾಸಲ್ಲಿ 5 marks questions ನ ಡಿಸ್ಕಸ್ ಮಾಡೋಣ. So for that, let us take the first question. ಏನು ಹೇಳುತ್ತೆ? Derive an expression for electric potential due to an electric dipole ಅಂತ ಹೇಳುತ್ತೆ. So as usual, ನಾವೇನ್ ಮಾಡಬೇಕು? Electric dipole ನ ಕನ್ಸಿಡರ್ ಮಾಡಬೇಕು. Consider an electric dipole. ಇದರಲ್ಲಿ ಎರಡು ಚಾರ್ಜಸ್ ಇರುತ್ತೆ. ಒಂದು ಪ್ಲಸ್ q ಇನ್ನೊಂದು ಮೈನಸ್ q ಇದೆ ನೋಡಿ. ಪ್ಲಸ್ q and minus q ಇದೆ. So are the charges placed at A and B respectively from the diagram ತರ ಬರ್ಕೊಳ್ತೀವಿ. Next AB is equal to 2A which is the length of dipole. A ಇಂದ B ಗೆ length of dipole ಎಷ್ಟಿರುತ್ತೆ? 2A ಇರುತ್ತೆ. ಅಂದ್ರೆ ಇದು center of the dipole ಅಂತ ತಗೊಂಡ್ರೆ ಇಲ್ಲಿಂದ ಅಲ್ಲಿಗೆ A total length 2A ಇರುತ್ತೆ. Okay. Next dipole moment P is equal to charge into length of dipole which is the dipole moment. Next time ಮಾಡಿ ಇಲ್ಲೊಂದು ಪಾಯಿಂಟ್ ಅನ್ನ ಕನ್ಸಿಡರ್ ಮಾಡಿ. ಓಕೆ, ಸೊ P is a point. ಸೊ ಇಲ್ಲಿಂದ ಈ ಪಾಯಿಂಟ್ A ಇಂದ ಎಷ್ಟು ದೂರ ಇದೆ? R1 ಅಷ್ಟು ದೂರ ಇರುತ್ತೆ A ಇಂದ. ಹಾಗೆ P ಅನ್ನೋ ಪಾಯಿಂಟ್ ಮೈನಸ್ Q ಇಂದ R2 ಅಷ್ಟು ದೂರದಲ್ಲಿರುತ್ತೆ. ಸೊ ಇದನ್ನ ಬರ್ಕೊಳ್ಬೇಕು ನಾವು. ಓಕೆ, ಸೊ P is a point at a distance R1 and R2 from plus Q and minus Q ರೆಸ್ಪೆಕ್ಟಿವ್ಲಿ. ಇದಾಯ್ತಲ್ಲ. ನೆಕ್ಸ್ಟ್ ಏನ್ ಮಾಡಿ, ಮಿಡಲ್ ಇಂದ ಒಂದು ಡಿಸ್ಟೆನ್ಸ್ ತಗೊಳ್ಳಿ. ಮಿಡ್ ಪಾಯಿಂಟ್ ಇಂದ ಇದು ಮಿಡ್ ಪಾಯಿಂಟ್ ಅಂತ ತಗೊಂಡ್ರೆ ಓ, ಇಲ್ಲಿಂದ ಅಲ್ಲಿಗೆ ಲೆಟ್ ಮಿ ರಿಮೂವ್ ಆಲ್ ದೀಸ್ ಥಿಂಗ್ಸ್. ಎಸ್, ಮಿಡ್ ಪಾಯಿಂಟ್ ಇಂದ ಆರ್ ಅಷ್ಟು ದೂರ ತಗೊಳ್ಳಿ. ಮಿಡ್ ಪಾಯಿಂಟ್ ಓ ಇದೆ, ಅದನ್ನೇ ಬರ್ಕೊಂಡಿನಿ. ಆರ್ ಇಸ್ ದ ಡಿಸ್ಟೆನ್ಸ್ ಟು ದ ಪಾಯಿಂಟ್ ಪಿ ಫ್ರಮ್ ದ ಸೆಂಟರ್ ಆಫ್ ದ ಡೈಪೋಲ್. ಇಷ್ಟು ಬರ್ಕೊಂಡಾಯ್ತು ನೋಡ್ರಿ. R1 R2 ಮತ್ತೆ ಮಿಡ್ ಪಾಯಿಂಟ್ ಇಂದ ಆರ್ ಪಿ ಅನ್ನೋ ಪಾಯಿಂಟ್ಗೆ. ಇಲ್ಲಿ ನಾವೇನ್ ಮಾಡಬೇಕು? ನೆಟ್ ಪೊಟೆನ್ಷಿಯಲ್ ಎಷ್ಟಿರುತ್ತೆ ಇದರಿಂದ ಅಂತ ಕಂಡುಹಿಡಿಯಬೇಕು. ಫಾರ್ ದಟ್ ನಮಗೆ ಬೇಸಿಕ್ ಫಾರ್ಮುಲಾ ಏನ್ ಹೇಳುತ್ತೆ ಅಂತಂದ್ರೆ, ಪೊಟೆನ್ಷಿಯಲ್ ಅಟ್ ಎ ಪಾಯಿಂಟ್ ಪಿ ಡ್ಯೂ ಟು ದ ಡೈಪೋಲ್. ಎರಡು ಚಾರ್ಜ್ ಇದೆ, ಎರಡು ಪೊಟೆನ್ಷಿಯಲ್ ಇರುತ್ತೆ. ಏನದು? 1/4πε0 Q1/R1 ಪ್ಲಸ್ Q2/R2. ಎರಡು ಚಾರ್ಜ್ ಇದೆ. ಈಗ ಸಬ್ಸ್ಟಿಟ್ಯೂಟ್ ಮಾಡುವ. V is equal to 1/4πε0 ಹಾಗಿರ್ಲಿ. Q1 ಅನ್ನ ಪ್ಲಸ್ Q ಅಂತ ತಗೊಳ್ಳಿ, ಡಿವೈಡೆಡ್ ಬೈ ಡಿಸ್ಟೆನ್ಸ್ R1. ನೋಡ್ರಿ ಇಲ್ಲಿ ಡಯಾಗ್ರಾಮ್ ಅಲ್ಲಿ ಪ್ಲಸ್ Q ಇಂದ ಪಾಯಿಂಟ್ ಗೆ ಡಿಸ್ಟೆನ್ಸ್ ಎಷ್ಟಿದೆ? R1 ಅಷ್ಟು ದೂರ ಇದೆ. ಹಾಗೆ ಮೈನಸ್ Q/R2. ಇಲ್ಲಿ ಮೈನಸ್ ಬರ್ಕೊಳ್ಳೇಬೇಕು. ಡೋಂಟ್ ಫರ್ಗೆಟ್ ಟು ರೈಟ್ ದ ನೆಗೆಟಿವ್, ಯಾಕೆಂದ್ರೆ ನೆಗೆಟಿವ್ ಚಾರ್ಜ್ ನ ಪೊಟೆನ್ಷಿಯಲ್ ನೆಗೆಟಿವ್ ಇರುತ್ತೆ. ಅದೆಷ್ಟು ದೂರ ಇದೆ? ಆಲ್ರೆಡಿ ವಿ ಹ್ಯಾವ್ ಸೆಡ್ ಇಟ್ ಈಸ್ R2 ಅಷ್ಟು ಡಿಸ್ಟೆನ್ಸ್. ಮೈನಸ್ Q/R2. ನಾವು V is equal to 1/4πε0. Q ಕಾಮನ್ ಔಟ್ ಮಾಡಿ, ಅಲ್ಲಿ ಉಳಿಯೋದೇನೋ 1/R1 ಮೈನಸ್ 1/R2 ಉಳ್ಕೊಳ್ಳುತ್ತೆ. ನೆಕ್ಸ್ಟ್ ಇಲ್ಲಿಗೆ ಡಿರೈವೇಶನ್ ಕಂಪ್ಲೀಟ್ ಆಗುತ್ತೆ. ವೆನ್ ಯು ನೋ R1 ಅಂಡ್ R2. ಬಟ್ ನನಗೆ ಎಕ್ಸಾಮ್ ಅಲ್ಲಿ R1 R2 ಕೊಡಲ್ಲ. ಅವನು ಕೊಟ್ರೆ ನೋ ಪ್ರಾಬ್ಲಮ್. R1 R2 ಕೊಟ್ಟಲ್ಲ. ಏನ್ ಕೊಟ್ಟಿರ್ತಾನೆ ಅವನು? ಆರ್ ಕೊಟ್ಟಿರ್ತಾನೆ. ಅಂದ್ರೆ ಮಿಡ್ ಪಾಯಿಂಟ್ ಇಂದ ಪಿ ಗೆ ಎಷ್ಟು ದೂರ ಇರುತ್ತೆ ಅಂತ. ಹಾಗಾಗಿ ವಿ ಹ್ಯಾವ್ ಟು ರೈಟ್ R1 ಅಂಡ್ R2 ಶುಡ್ ಬಿ ರಿಟರ್ನ್ ಇನ್ ಟರ್ಮ್ಸ್ ಆಫ್ ಆರ್ ಮಿಡ್ ಪಾಯಿಂಟ್. ಇನ್ ಟರ್ಮ್ಸ್ ಆಫ್ ಮಿಡ್ ಪಾಯಿಂಟ್ ಡಿಸ್ಟೆನ್ಸ್ ಬರಿಬೇಕು. ಅದಕ್ಕೋಸ್ಕರ ಏನ್ ಮಾಡ್ಬೇಕು ಅಂತ ನಾವು ಇಲ್ಲಿ ಸ್ವಲ್ಪ ಈ ಡಯಾಗ್ರಾಮ್ ನ ಚೇಂಜ್ ಮಾಡ್ಕೊಳ್ಬೇಕು. ಏನಂತ ಅಂದ್ರೆ, ಈ ಸೆಂಟರ್ ಲೈನ್ ಇಂದ ಒಂದು ಈ ಲೈನ್ ಅನ್ನ ಎಕ್ಸ್ಟೆಂಡ್ ಮಾಡಿ, ಸೆಂಟರ್ ಲೈನ್ ಅನ್ನ. ಮತ್ತೆ ಇಲ್ಲಿಂದ ಅಲ್ಲಿಗೆ ಎರಡು ಪರ್ಪೆಂಡಿಕ್ಯುಲರ್ಸ್ ನ ಡ್ರಾ ಮಾಡಿ. ಬಿ ಇಂದ ಒಂದು ಪರ್ಪೆಂಡಿಕ್ಯುಲರ್, ಹಾಗೆ ಎ ಇಂದ ಒಂದು ಪರ್ಪೆಂಡಿಕ್ಯುಲರ್ಸ್ ನ ಡ್ರಾ ಮಾಡಿ. ಓಕೆ, ನೌ ದೋಸ್ ಪರ್ಪೆಂಡಿಕ್ಯುಲರ್ಸ್ ಆರ್ ಕಾಲ್ಡ್ AC and BD. So D is the perpendicular and C is the perpendicular which is down to the ಸೆಂಟರ್ ಲೈನ್. ಈಗ ನೋಡ್ರಿ ಇದ್ರಲ್ಲಿ ಈ ಮೇಲೆ ಇನ್ನೊಂದು ಏನ್ ಮಾಡ್ಬೇಕಂದ್ರೆ, ತೀಟಾ ತಗೊಳ್ಳಿ. ತೀಟಾ ಇಲ್ಲಿಂದ ಅಲ್ಲಿಗೆ ತೀಟಾ ತಗೊಳ್ಳಿ. ಇದು ತೀಟಾ ಆಯ್ತಂದ್ರೆ ಈ ಲೈನ್ಗೂ ವಿತ್ ರೆಸ್ಪೆಕ್ಟ್ ಟು ಫಸ್ಟ್ ಲೈನ್ ಏನಾಗುತ್ತೆ? ತೀಟಾ ಅಂತ ಬರ್ಕೊಂಡಿದೀನಿ. ಈಗ ಇಲ್ಲಿ ಎರಡು ಟ್ರಯಾಂಗಲ್ ಕಾಣಿಸ್ತಿರ್ಬೇಕು ನಮ್ಗೆ. ಯಾವ್ದು ಅಂತಂದ್ರೆ, ಒಂದು AOC ಟ್ರಯಾಂಗಲ್, ಇದು AOC ಟ್ರಯಾಂಗಲ್. ಇನ್ನೊಂದು BOD ಟ್ರಯಾಂಗಲ್. ಎರಡು ಟ್ರಯಾಂಗಲ್ ಅಲ್ಲಿ ಕಾಸ್ ಥೀಟಾನ ಡಿಫೈನ್ ಮಾಡ್ಕೊಳ್ಳಿ. ಲೆಟ್ ಅಸ್ ಡಿಫೈನ್ cos theta here. So cos theta ಏನ್ ಹೇಳುತ್ತೆ? OC/OA. ನೋಡ್ರಿ ಇಲ್ಲಿ AOC ಟ್ರಯಾಂಗಲ್ ಅಲ್ಲಿ ಇದ್ರದಕ್ಕೂ ಅಡ್ಜಸೆಂಟ್ ಸೈಡ್ ಯಾವುದು? ಥೀಟಾಗೆ ಅಡ್ಜಸೆಂಟ್ ಸೈಡ್ OC ಮತ್ತೆ ಹೈಪೋಟೆನಸ್ OA ಆಗುತ್ತೆ. ಸೊ OC/OA. OC ಕ್ಯಾನ್ ಬಿ ರಿಟನ್ ಆಸ್ OA cos theta ಅಥವಾ OC ಕ್ಯಾನ್ ಬಿ ರಿಟನ್ ಆಸ್ OA. OA is half of the length of the dipole. ಆಲ್ರೆಡಿ ಡಿಫೈನ್ ಮಾಡ್ಕೊಂಡಿರ್ತೀವಿ ನಾವು. ಸೊ O to A is A because total length is 2A ಆಗಿರೋದ್ರಿಂದ ಸೊ A cos theta ಆಗುತ್ತೆ. ಸಿಮಿಲರ್ಲಿ ಫ್ರಮ್ ದ ಟ್ರಯಾಂಗಲ್ BOD ಟ್ರಯಾಂಗಲ್ ಅಲ್ಲಿ ಅದರಲ್ಲೂ cos theta ಡಿಫೈನ್ ಮಾಡ್ಕೊಳ್ಳಿ. ಇದು ಥೀಟಾ ಆಯ್ತಂದ್ರೆ
ಅಡ್ಜಸೆಂಟ್ ಸೈಡ್ ಯಾವ್ದಾಗುತ್ತೆ, ಓ ಡಿ ಆಗುತ್ತೆ. ಹೈಪೋಟೆನಸ್ ಆಗುತ್ತೆ, ಓ ಬಿ ಆಗುತ್ತೆ. ಸೊ ಓ ಡಿ ಬೈ ಓ ಬಿ. ಸೊ ಅಲ್ಲಿಗೆ ಓ ಡಿ ಏನಂತ ಬರೀಬಹುದು, ಓ ಬಿ ಕಾಸ್ ಥೀಟಾ. ಓ ಡಿ ಈಸ್ ಈಕ್ವಲ್ ಟು ವಾಟ್ ಈಸ್ ಓ ಬಿ ಹಿಯರ್, ಓ ಬಿ ಅಗೇನ್ ಹಾಫ್ ಆಫ್ ಲೆಂತ್ ಆಫ್ ದ ಡೈಪೋಲ್ ವಿಚ್ ಈಸ್ ಎ. ಸೊ ಎ ಕಾಸ್ ಥೀಟಾ ಆಯಿತು. ಇದನ್ನು ಬರ್ಕೊಂಡಾದ್ಮೇಲೆ ಏನು ಮಾಡಿ, ಅಗೇನ್ ಗೋ ಟು ದ ಸೇಮ್ ಡಯಾಗ್ರಾಮ್. ಈ ಡಯಾಗ್ರಾಮ್ ಅಲ್ಲಿ ಏನು ಮಾಡಿ, ಈ ಆರ್ ಒನ್ ಅನ್ನ ಬರ್ಕೊಳ್ಳಿ. ಆರ್ ಒನ್ ಹೇಗೆ ಬರ್ಕೊಳ್ಳೋದು ನೋಡ್ರಿ. ಆರ್ ಒನ್ ಯಾವ್ದಕ್ಕೆ ಈಕ್ವಲ್ ಇರುತ್ತೆ, ಆರ್ ಒನ್ ಈಸ್ ಈಕ್ವಲ್ ಟು ಪಿ ಎಗೆ ಈಕ್ವಲ್ ಇರುತ್ತಾ. ದಟ್ ಪಿ ಎ ಆನ್ ದ ಅದರ್ ಹ್ಯಾಂಡ್ ಈಕ್ವಲ್ ಟು ದಿಸ್ ಲೆಂತ್ ವಿಚ್ ಇಸ್ ಪಿ ಸಿ ನಿಯರ್ಲಿ ಈಕ್ವಲ್ ಟು ಪಿ ಸಿ. ಪರ್ಪೆಂಡಿಕ್ಯುಲರ್ ಡ್ರಾ ಮಾಡಿ ನೋಡ್ರಿ. ಸೊ ಪಿ ಸಿ ಏನಂತ ಬರೀಬಹುದು, ಪಿ ಒ ಪ್ಲಸ್ ಓ ಸಿ ಅಂತ ಬರೀಬಹುದು. ನಾವು ಆರ್ ಒನ್ ಈಸ್ ಈಕ್ವಲ್ ಟು ವಾಟ್ ಈಸ್ ಪಿ ಒ ಆರ್, ಹೌದಾನೆ. ಪಿ ಒ ಸೆಂಟರ್ ಇಂದ ಪಿ ಪಾಯಿಂಟ್ ಇರೋ ಡಿಸ್ಟೆನ್ಸ್ ಆರ್ ಅಂತ ಬರ್ಕೊಂಡಿದೀನಿ, ಪ್ಲಸ್ ವಾಟ್ ಈಸ್ ಓ ಸಿ ಫ್ರಮ್ ದಿಸ್, ಇಲ್ಲಿಂದ ಏನಂತ ತಗೊಳ್ಬಹುದು, ಎ ಕಾಸ್ ಥೀಟಾ ಅಂತ ತಗೊಳ್ಬಹುದು. ಈಗ ಆರ್ ಒನ್ ಈಸ್ ಈಕ್ವಲ್ ಟು ಆರ್ ಪ್ಲಸ್ ಎ ಕಾಸ್ ಥೀಟಾ ಬಂತು. ಸಿಮಿಲರ್ಲಿ ಆರ್ ಟು ನ ಕಂಡು ಹಿಡ್ಕೊಳ್ಳಿ. ಆರ್ ಟು ಎಷ್ಟು ಲೆಂತ್ ಈಕ್ವಲ್ ಇದೆ ನೋಡ್ರಿ. ಆರ್ ಟು ಈಸ್ ಪಿ ಬಿ. ಹಿಯರ್ ಪಿ ಬಿ ಇಸ್ ನಿಯರ್ಲಿ ಈಕ್ವಲ್ ಟು ಪಿ ಡಿ, ಯಾಕೆಂದ್ರೆ ಅದು ಪರ್ಪೆಂಡಿಕ್ಯುಲರ್. ಹಾಗಾಗಿ ಪಿ ಬಿ ನಿಯರ್ಲಿ ಈಕ್ವಲ್ ಟು ಪಿ ಡಿ. ಪಿ ಡಿ ಏನಂತ ಬರೀಬಹುದು, ಫ್ರಮ್ ದ ಟ್ರಯಾಗ್ರಾಮ್ ಪಿ ಒ ನಲ್ಲಿ ಓ ಡಿನ ಸಬ್ಟ್ರಾಕ್ಟ್ ಮಾಡಿದ್ರೆ ನಮ್ಗೆ ಏನ್ ಸಿಗುತ್ತೆ, ಪಿ ಡಿ ಸಿಗುತ್ತೆ. ನಾವು ಆರ್ ಟು ಕ್ಯಾನ್ ಬಿ ರಿಟನ್ ಆಸ್ ವಾಟ್ ಇಸ್ ಪಿ ಒ ಆರ್ ಮೈನಸ್ ಓ ಡಿ ಎ ಕಾಸ್ ಥೀಟಾ. ಹಿಯರ್ ಓ ಡಿ ಇಲ್ಲಿ ಬರ್ಕೊಂಡಿದೆ ನೋಡ್ರಿ, ಓ ಡಿ ಇಸ್ ಎ ಕಾಸ್ ಥೀಟಾ. ಇದೆರಡೂ ಬರ್ಕೊಂಡಾದ್ಮೇಲೆ ಇದನ್ನ ಸ್ಟ್ರೈಟ್ ಅವೇ ಆರ್ ಒನ್ ಆರ್ ಟು ನಮ್ಗೆ ಏನ್ ಸಿಕ್ತು ನೋಡ್ರಿ. ಇಲ್ಲಿ ಆರ್ ಒನ್ ಅಂಡ್ ಆರ್ ಟು ಈಸ್ ರಿಟರ್ನ್ ಇನ್ ಟರ್ಮ್ಸ್ ಆಫ್ ಆರ್. ಈ ಆರ್ ಒನ್ ಆರ್ ಟು ವ್ಯಾಲ್ಯೂಸ್ ಎರಡನ್ನೂ ತೆಗೆದು ಏನ್ ಮಾಡಿ ಇಲ್ಲಿಗೆ ಸಬ್ಸ್ಟಿಟ್ಯೂಟ್ ಮಾಡಿ. ಸಬ್ಸ್ಟಿಟ್ಯೂಟ್ ಮಾಡಿದ್ರೆ ಏನಾಗುತ್ತೆ ನೋಡೋಣ. ಸೊ 1/4 ಎಪ್ಸಿಲಾನ್ ನಾಟ್ ಇಂಟು ಕ್ಯೂ ಹಾಗೆ ಇರುತ್ತೆ. 1 ಬೈ ಆರ್ ಒನ್ ಕ್ಯಾನ್ ಬಿ ರಿಟನ್ ಆಸ್ ಆರ್ ಪ್ಲಸ್ ಎ ಕಾಸ್ ಥೀಟಾ ಮೈನಸ್ ಆರ್ ಟು ಕ್ಯಾನ್ ಬಿ ರಿಟನ್ ಆಸ್ 1 ಬೈ ಆರ್ ಮೈನಸ್ ಎ ಕಾಸ್ ಥೀಟಾ. ಎಲ್ಸಿಎಂ ತಕೊಳ್ಳಿ. ಸೊ ಏನ್ ಸಿಗುತ್ತೆ, ಇದು ಹಾಗೆ ಕಾಮನ್ ಇರುತ್ತೆ. ಎಲ್ಸಿಎಂ ತೆಗೆದ್ರೆ ಆರ್ ಪ್ಲಸ್ ಎ ಕಾಸ್ ಥೀಟಾ ಇಂಟು ಆರ್ ಮೈನಸ್ ಎ ಕಾಸ್ ಥೀಟಾ ಹಾಗೆ ಇರುತ್ತೆ. ಇದು ಆರ್ ಮೈನಸ್ ಎ ಕಾಸ್ ಥೀಟಾ ಈ ಕಡೆ ಹೋಗುತ್ತೆ. ಆರ್ ಪ್ಲಸ್ ಎ ಮೈನಸ್ ಆಫ್ ಆರ್ ಪ್ಲಸ್ ಎ ಕಾಸ್ ಥೀಟಾ ಈ ಕಡೆ ಬರುತ್ತೆ. ನೆಕ್ಸ್ಟ್ 1/4 ಎಪ್ಸಿಲಾನ್ ನಾಟ್ ಕ್ಯೂ ಹಾಗೆ ಇರುತ್ತೆ. ಈ ಮೈನಸ್ ಅನ್ನ ತೆಗೆದು ಇದ್ರೊಳಗಡೆ ಹಾಕಿ ಅವಾಗ ಏನು ಉಳಿಯುತ್ತೆ ನಮಗೆ, ಆರ್ ಮೈನಸ್ ಎ ಕಾಸ್ ಥೀಟಾ ಮೈನಸ್ ಆರ್ ಮೈನಸ್ ಎ ಕಾಸ್ ಥೀಟಾ. ಸೊ ಯಾರ್ ಆರ್ ಗೆಟ್ಸ್ ಕ್ಯಾನ್ಸಲ್ಸ್, ವಿ ಲೆಫ್ಟ್ ವಿತ್ ಮೈನಸ್ 2a ಕಾಸ್ ಥೀಟಾ. 1/4 ಎಪ್ಸಿಲಾನ್ ನಾಟ್ ಕ್ಯೂ ಹಾಗೆ ಇರುತ್ತೆ. ಮೈನಸ್ 2a ಕಾಸ್ ಥೀಟಾ ಡಿವೈಡೆಡ್ ಬೈ ಡಿನಾಮಿನೇಟರ್ ಏನಂತ ಬರೀಬಹುದು, ಆರ್ ಪ್ಲಸ್ ಎ ಕಾಸ್ ಥೀಟಾ ಇಂಟು ಆರ್ ಮೈನಸ್ ಎ ಕಾಸ್ ಥೀಟಾ ಇಸ್ ಆರ್ ಸ್ಕ್ವೇರ್ ಮೈನಸ್ ಎ ಸ್ಕ್ವೇರ್ ಕಾಸ್ ಸ್ಕ್ವೇರ್ ಥೀಟಾ. ನೆಕ್ಸ್ಟ್ ವಿ ಇಸ್ ಈಕ್ವಲ್ ಟು ಈ ಕ್ಯೂ ಇಂಟು 2a ಏನಂತ ಬರೀಬಹುದು, ಇಟ್ ಕ್ಯಾನ್ ಬಿ ರಿಟನ್ ಆಸ್ ಪಿ. ಉಳಿದಿದ್ದೇನೋ ಕಾಸ್ ಥೀಟಾ ಹಾಗೆ ಇರುತ್ತೆ ಡಿವೈಡೆಡ್ ಬೈ ಆರ್ ಸ್ಕ್ವೇರ್ ಮೈನಸ್ ಎ ಸ್ಕ್ವೇರ್ ಕಾಸ್ ಸ್ಕ್ವೇರ್ ಥೀಟಾ. ಈ ನೆಗೆಟಿವ್ ಸೈನ್ ಒಂದು ಉಳ್ಕೊಳ್ತೀವಿ. ಯಾಕೆ ಅಂತಂದ್ರೆ ಕಾರಣ ಇಷ್ಟೇ, ನಾವು ಪೊಟೆನ್ಷಿಯಲ್ನ ಯಾವುದಕ್ಕೆ ಹತ್ರ ತಗೊಂಡಿದೀವಿ, ನೆಗೆಟಿವ್ ಚಾರ್ಜ್ಗೆ ಹತ್ರ ತಗೊಂಡಿದೀವಿ. ಹಾಗೆ ನಮಗೆ ನೆಗೆಟಿವ್ ಸೈನ್ ಬರುತ್ತೆ, ನೆಗೆಟಿವ್ ಪೊಟೆನ್ಷಿಯಲ್ ಡಾಮಿನೇಟ್ ಆಗುತ್ತೆ. ಹಾಗಾಗಿ ನೆಗೆಟಿವ್ ಪೊಟೆನ್ಷಿಯಲ್ ಬರುತ್ತೆ. ಸಪೋಸ್ ನೀವು ಪಾಸಿಟಿವ್ ಚಾರ್ಜ್ ಹತ್ರ ತಗೊಂಡಿದ್ರೆ, ಅಂದ್ರೆ ಪಾಸಿಟಿವ್ಗೆ ಹತ್ರ ಇದ್ರೆ ಪೊಟೆನ್ಷಿಯಲ್ ಪಾಸಿಟಿವ್ ಬರುತ್ತೆ ನಿಮಗೆ. ಸೊ ನೋ ಪ್ರಾಬ್ಲಮ್, ಕ್ಯಾನ್ ರೈಟ್ ನೆಗೆಟಿವ್ ಸೈನ್ ಆಲ್ಸೋ. ನೆಕ್ಸ್ಟ್ ಸೊ ಯಾವ್ದಕ್ಕಾದ್ರೂ ಅಪ್ಲೈ ಆಗುತ್ತಿದೆ. ನೆಕ್ಸ್ಟ್ ಫಾರ್ ಎ ಶಾರ್ಟ್ ಡೈಪೋಲ್ ತಗೊಂಡ್ರೆ, ಶಾರ್ಟ್ ಡೈಪೋಲ್ ಅಂದ್ರೆ ಏನಿರುತ್ತೆ, ಲೆಂತ್ ಡಿಸ್ಟೆನ್ಸ್ ಈಸ್ ವೆರಿ ಮಚ್ ಗ್ರೇಟರ್ ದನ್ ಲೆಂತ್ ಆಫ್ ಡೈಪೋಲ್ ಇದ್ದಾಗ ಏನ ನೆಗ್ಲೆಕ್ಟ್ ಮಾಡಿದ್ರೆ ಈ ಟರ್ಮ್ ಪೂರ್ತಿ ಹೊರಟೋಗುತ್ತೆ. ಉಳಿಯೋದು ನಿಮಗೆ 1/4 ಎಪ್ಸಿಲಾನ್ ನಾಟ್ ಇಂಟು ಪಿ ಕಾಸ್ ಥೀಟಾ ಬೈ ಆರ್ ಸ್ಕ್ವೇರ್. ಸೊ ಇಷ್ಟನ್ನ ಡಿರೈವ್ ಮಾಡಬೇಕು, ಮಸ್ತಿ ನೋಡ್ಕೊಂಡ್ಬಿಡಿ. ನೆಕ್ಸ್ಟ್ ಕ್ವಶನ್ ನಂಬರ್ 2. ಡಿರೈವ್ ಎನ್ ಎಕ್ಸ್ಪ್ರೆಷನ್ ಫಾರ್ ಎಲೆಕ್ಟ್ರಿಕ್ ಪೊಟೆನ್ಷಿಯಲ್ ಅಟ್ ಎ ಪಾಯಿಂಟ್ ಡ್ಯೂ ಟು ಅ ಪಾಯಿಂಟ್ ಚಾರ್ಜ್ ಅಂತ ಕೇಳ್ತಾರೆ. ಪಾಯಿಂಟ್ ಚಾರ್ಜ್ ಈಗೇನ್ ಮಾಡಿ, ಇಲ್ಲೊಂದು ಪಾಯಿಂಟ್ ಚಾರ್ಜ್ ಅನ್ನ ತಗೊಳ್ಳಿ ಕ್ಯೂ ಹತ್ತಿರ. ಆಮೇಲೆ ಏನ್ ಮಾಡಬೇಕು, ಒಂದು ಪಾಯಿಂಟ್ ಅನ್ನ ತಗೊಳ್ಬೇಕು. ಯಾವ್ದು ಪಾಯಿಂಟ್, ಪಿ ಅನ್ನೋ ಪಾಯಿಂಟ್ ತಗೊಂಡಿದ ತಕ್ಷಣ ನಾವೇನ್ ಮಾಡ್ಬೇಕು, ಡಿಸ್ಟೆನ್ಸ್ ನ ತಗೊಳ್ಬೇಕು. ಎಷ್ಟು ದೂರ ಇದೆ ಇದು ಪಾಯಿಂಟ್, ಆರ್ ಅಷ್ಟು ದೂರ ಇದೆ ಎಲ್ಲಿಂದ, ಸೋರ್ಸ್ ಚಾರ್ಜ್ ಕ್ಯೂ ಇಂದ. ಇದ್ರದ್ದು ಪೊಟೆನ್ಷಿಯಲ್ ಹೆಂಗ್ ಕಂಡಿಡಿದ್ರೆ ಯೂಸಿಂಗ್ ದ ಡೆಫಿನೇಷನ್ ಹೇಳುತ್ತೆ, ಎಲೆಕ್ಟ್ರಿಕ್ ಪೊಟೆನ್ಷಿಯಲ್ ಅಟ್ ಎ ಪಾಯಿಂಟ್ ಈಸ್ ವರ್ಕ್ ಡನ್ ಇನ್ ಮೂವಿಂಗ್ ಎ ಟೆಸ್ಟ್ ಚಾರ್ಜ್ ಫ್ರಮ್ ಇನ್ಫಿನಿಟಿ ಟು ದಟ್ ಪಾಯಿಂಟ್ ಅಂತ ಹೇಳುತ್ತೆ. ಈಗ ನೀವು ಇನ್ಫಿನಿಟಿಯಿಂದ ಒಂದು ಟೆಸ್ಟ್ ಚಾರ್ಜ್ ಅನ್ನ ಮೂವ್ ಮಾಡ್ತಾ ಬರಬೇಕು. ಎಲ್ಲಿಗೆ, ಈ ಪಾಯಿಂಟ್ಗೆ. ಎಷ್ಟು ವರ್ಕ್ ಮಾಡಿದ್ರು ಅಷ್ಟು ಪೊಟೆನ್ಷಿಯಲ್ ಡಿಫರೆನ್ಸ್ ಇರುತ್ತೆ. ಓಕೆ, ನೋ ಅದಕ್ಕೆ ನಾವೇನ್ ಮಾಡ್ತೀವಿ ಅಂತಂದ್ರೆ, ಇನ್ಫಿನಿಟಿಯಿಂದ ಮೂವ್ ಮಾಡಲ್ಲ, ಏನ್ ಮಾಡ್ತೀವಿ, ಒಂದು ಸ್ಮಾಲ್ ಡಿಸ್ಟೆನ್ಸ್ ತಗೊಳ್ತೀವಿ ನೋಡಿ. ಲೆಟ್ ಮಿ ರೈಟ್ ಹಿಯರ್. ಲೆಟ್ ಅಸ್ ಟೇಕ್ ಎ ಬಿ is a small distance which is equal to dx, magnitude dx ಇರುತ್ತೆ.
ಇಲ್ಲೇನ್ ಮಾಡ್ತೀವಿ, ಫಸ್ಟ್ ಟೆಸ್ಟ್ ಚಾರ್ಜ್ ನ ಪ್ಲೇಸ್ ಮಾಡ್ತೀವಿ. ಈ ಟೆಸ್ಟ್ ಚಾರ್ಜ್ ನ ಏನು ಪಾಯಿಂಟ್ ಅಲ್ಲಿ ಪ್ಲೇಸ್ ಮಾಡ್ತೀವಿ, ಆ ಟೆಸ್ಟ್ ಚಾರ್ಜ್ ಎಷ್ಟು ದೂರದಲ್ಲಿ ಇರುತ್ತೆ, ಎಕ್ಸ್ ಅಷ್ಟು ಡಿಸ್ಟೆನ್ಸ್ ಅಲ್ಲಿ ಇರುತ್ತೆ ನೋಡಿ. ಓಕೆ, ಸೊ ಆರ್ ಡಿಫ್ರೆಂಟ್, ಎಕ್ಸ್ ಎ ಡಿಫ್ರೆಂಟ್. ಸೊ ಎಕ್ಸ್ ಅಷ್ಟು ದೂರದಲ್ಲಿ ಪ್ಲೇಸ್ ಮಾಡಿ. ಈಗ ಏನ್ ಮಾಡ್ತೀವಿ, ಎಕ್ಸ್ ಅಷ್ಟು ದೂರದಲ್ಲಿ ಕ್ಯೂ ನಾಟ್ ಅನ್ನ ಪ್ಲೇಸ್ ಮಾಡಿದಾಗ ಟೆಸ್ಟ್ ಚಾರ್ಜ್ ನ ಈ ಕ್ಯೂ ನಾಟ್ ಅನ್ನ ರಿಪೆಲ್ ಮಾಡುತ್ತೆ, ಪಾಸಿಟಿವ್ ಆಗುತ್ತೆ. ಅಂದ್ರೆ ಯಾವ ಕಡೆ ರಿಪೆಲ್ ಮಾಡುತ್ತೆ, ಅಲಾಂಗ್ ದ ಲೈನ್ ಜಾಯಿನಿಂಗ್ ದ ಟೂ ಚಾರ್ಜಸ್, ಈ ಕಡೆ ರಿಪೆಲ್ ಮಾಡುತ್ತೆ ನೋಡಿ. ಈಗ ಇದ್ರ ಮೇಲೆ ಫೋರ್ಸ್ ಎಷ್ಟು ಬೀಳ್ತಾ ಇದೆ ಅನ್ನೋದನ್ನ ಕಂಡುಹಿಡ್ಕೊಳ್ಬೇಕು. ಅದಕ್ಕೆ ಏನ್ ಮಾಡಿ, ಸೊ ಇಲ್ಲಿ ಎಕ್ಸ್ಪ್ಲನೇಷನ್ ಬರ್ತೀನಿ ನೋಡಿ. ಕನ್ಸಿಡರ್ ಎ ಪಾಯಿಂಟ್ ಚಾರ್ಜ್ ಕ್ಯೂ, ಪಿ is a point at a distance r from the source charge. Now q naught is a test charge which is placed at a at a distance x ಅಂತ ಬರೀಬೇಕು. ಈಗ ಇವೆರಡರ ಮಧ್ಯೆ ಫೋರ್ಸ್ ಅನ್ನ ಕಂಡುಹಿಡಿಯಿರಿ. ಫೋರ್ಸ್ ಆನ್ q naught at a due to q is f is equal to 1 by 4 pi epsilon naught q naught by x square ಇರುತ್ತೆ ಡಿಸ್ಟೆನ್ಸ್. ಇವಾಗ ನೆಕ್ಸ್ಟ್ ಏನ್ ಮಾಡಿ, ಇದನ್ನ ಸ್ಮಾಲ್ ಡಿಸ್ಟೆನ್ಸ್ ಮೂವ್ ಮಾಡ್ರಿ. ಇಲ್ಲಿಂದ ಎ ಇಂದ ಬಿ ಗೆ ಮೂವ್ ಮಾಡಿ, ಅಲ್ಲಿಂದ ಅಲ್ಲಿಗೆ ಬರುವಂತ ವರ್ಕ್ ಡನ್ ಫೈಂಡ್ ಔಟ್ ಮಾಡಿ, ವಿಚ್ ಇಸ್ ಡಿ ಡಬ್ಲ್ಯೂ. ಇದನ್ನೇ ಬರ್ಕೊಂಡು ನೋಡ್ರಿ, ಸ್ಮಾಲ್ ವರ್ಕ್ ಡನ್ ಟು ಮೂವ್ ಕ್ಯೂ ನಾಟ್ ಫ್ರಮ್ ಎ ಟು ಬಿ ಥ್ರೂ ಎ ಸ್ಮಾಲ್ ಡಿಸ್ಟೆನ್ಸ್ dx is dw is equal to f into force into displacement into cos of the angle between force and displacement, which is equal to 180 degree ಇರುತ್ತೆ. ಇದು ಫಸ್ಟ್ ಪಿ ಸಿ ಫಾರ್ಮುಲಾ, ವರ್ಕ್ ಡನ್ ಫಾರ್ಮುಲಾ, ಎಫ್ ಎಕ್ಸ್ ಕಾಸ್ ಥೀಟಾ. ಓಕೆ, ಸೊ 180 ಡಿಗ್ರಿ ಹೆಂಗಾಗಿ ಸರ್ ಅಂತ ನೋಡ್ರಿ, ನೀವು ಮೂವ್ ಮಾಡ್ತಿರೋದು ಲೆಫ್ಟ್ಗೆ ಯಾವ್ದನ್ನ, ಕ್ಯೂ ನಾಟ್ ಅನ್ನ, ಬಟ್ ಅದ್ರ ಮೇಲೆ ಫೋರ್ಸ್ ಇರೋದು ರೈಟ್ ಸೈಡ್ಗೆ, ಹಾಗಾಗಿ ಅವೆರಡರ ಮಧ್ಯೆ ಆಂಗಲ್ 180 ಡಿಗ್ರಿ ಇರುತ್ತೆ. ಕಾಸ್ 180 -1 ಆಗುತ್ತೆ. ಇಲ್ಲಿ ಬರ್ಕೊಂಡಿದ್ದೀನಿ. ಫೋರ್ಸ್ ಏನಂತ ಬರೀಬಹುದು, ಫ್ರಮ್ ದಿಸ್ ರಿಲೇಷನ್ ಫೋರ್ಸ್ ಕ್ಯಾನ್ ಬಿ ರಿಟನ್ ಆಸ್ 1 by 4 pi epsilon naught into q naught by x square into dx ಹಾಗೆ ಇದೆ. ಈಗ once you get the small work done, we can find out the total work done to move a test charge from actual definition ಪ್ರಕಾರ ಎಲ್ಲಿಂದ ಎಲ್ಲಿ ಮೂವ್ ಮಾಡಬೇಕು, from infinity to the point p is, ಇದನ್ನ ಏನ್ ಮಾಡಿ, integrate on both sides. Integration of dw is equal to integration of 1 by 4 pi epsilon naught into q naught by x square into dx. ಲಿಮಿಟ್ಸ್ ಅನ್ನ ಹಾಕೊಳ್ಬೇಕು. ಇಂಟಿಗ್ರೇಷನ್ ಇನ್ಫಿನಿಟಿ ಟು ಆರ್ ಆರ್ ದ ಲಿಮಿಟ್ಸ್. ಈಗ ಲೆಫ್ಟ್ ಹ್ಯಾಂಡ್ ಸೈಡ್ ಏನಾಗುತ್ತೆ, ಡಬ್ಲ್ಯೂ ಆಗುತ್ತೆ. ರೈಟ್ ಹ್ಯಾಂಡ್ ಸೈಡ್ 1 by 4 pi epsilon naught ಕ್ಯೂ ನಾಟ್ ಏನಿದೆ ಅದು ಕಾನ್ಸ್ಟೆಂಟ್ಸ್ ಆಚೆ ಬರುತ್ತೆ. ಉಳಿಯೋದು ನಿಮ್ಗೆ ಇಂಟಿಗ್ರೇಷನ್ ಒಳಗಡೆ 1 by x square dx. ಈಗ ಇದನ್ನ ಹಾಗೆ ಬರ್ಕೊಳ್ಳಿ, 1 by 4 pi epsilon naught ಮೈ ವಿತ್ ನೆಗೆಟಿವ್ ಸೈನ್ ಹಾಗೆ ಇರುತ್ತೆ. ಸೊ ಇಲ್ಲಿ ಇಂಟಿಗ್ರೇಷನ್ ಆಫ್ 1 by x square ಏನು, -1 by x, ಲಿಮಿಟ್ಸ್ ಇನ್ಫಿನಿಟಿ ಟು ಆರ್. ನೆಕ್ಸ್ಟ್ ಈ ಮೈನಸ್ ಏನಾಗುತ್ತೆ, ಪ್ಲಸ್ ಆಗುತ್ತೆ. 1 by 4 pi epsilon naught ಕ್ಯೂ ನಾಟ್ ಹಾಗಿರುತ್ತೆ. ಅಪ್ಪರ್ ಲಿಮಿಟ್ ಹಾಕಿ ಎಕ್ಸ್ ಜಾಗದಲ್ಲಿ 1 by r ಮೈನಸ್ ಲೋಯರ್ ಲಿಮಿಟ್ 1 by ಇನ್ಫಿನಿಟಿ ಹಾಕಿದ್ರೆ ಈ 1 by ಇನ್ಫಿನಿಟಿ 0 ಆಗುತ್ತೆ. ನಿಮ್ಗೆ ಉಳಿಯೋದು ಬರೀ 1 by r. ಅಲ್ಲಿಗೆ w is equal to 1 by 4 pi epsilon naught ಕ್ಯೂ ನಾಟ್ by r ಉಳ್ಕೊಡುತ್ತೆ. ಈ ಕ್ಯೂ ನಾಟ್ ಅನ್ನ ಕ್ರಾಸ್ ಮಲ್ಟಿಪ್ಲೈ ಮಾಡಿ, ಈ ಕಡೆ ಏನಾಗುತ್ತೆ, w by q ನಾಟ್ ಬರುತ್ತೆ, ಇಸ್ ಈಕ್ವಲ್ ಟು ಇಲ್ಲಿ ಉಳಿಯೋದು 1 by 4 pi epsilon naught into q by r. ಸೊ ವಾಟ್ ಈಸ್ ವರ್ಕ್ ಡನ್ ಇನ್ ಮೂವಿಂಗ್ ಎ ಟೆಸ್ಟ್ ಚಾರ್ಜ್, ವರ್ಕ್ ಡನ್ ಪರ್ ಯೂನಿಟ್ ಚಾರ್ಜ್ ಅಥವಾ ವರ್ಕ್ ಡನ್ ಪರ್ ಟೆಸ್ಟ್ ಚಾರ್ಜ್ ಅಂತ ಬರೀಬಹುದು, ಪೊಟೆನ್ಷಿಯಲ್ ಅಂತ ಬರೀಬಹುದು, ವಿಚ್ ಇಸ್ ಈಕ್ವಲ್ ಟು 1 by 4 pi epsilon naught into q by r. So this is the formula for potential due to a point charge. ನೋಡ್ಕೊಳ್ಳಿ, ಇದನ್ನ ಬರೀಬೇಕಾಗ್ತದೆ. Okay, next question. Define capacitance of a capacitor and arrive at the expression for the capacitance of a parallel plate capacitor. ಫಸ್ಟ್ ಏನ್ ಮಾಡಬೇಕು, ಇದು 5 marks ಕ್ವಶನ್ ಆಗಿರೋದ್ರಿಂದ ಡೆಫಿನೇಷನ್ಗೆ 1 marks ಇರುತ್ತೆ, ಉಳಿದ ಡಿರೈವೇಷನ್ಗೆ 4 marks ಇರುತ್ತೆ, ಟೋಟಲ್ 5 marks. ಈಗ ಫಸ್ಟ್ ಏನ್ ಮಾಡೋಣ, ಡೆಫಿನೇಷನ್ ತಗೊಳ್ಳುವ. ಡಿಫೈನ್ ಏನಂತ ಕೇಳಿದ್ರೆ ಕೆಪಾಸಿಟರ್ ಅಂತ ಕೇಳಿದ್ರೆ ಡಿಫೈನ್ ಕೆಪಾಸಿಟರ್. ಕೆಪಾಸಿಟರ್ ಅಂತ ಕೇಳಿದ್ರೆ ಕೆಪಾಸಿಟರ್ ಅನ್ನೋದೇನು, ಡಿವೈಸ್. Capacitor is a device used to store charges and hence electrical energy ಅಂತ ಬರಿಬೇಕಾಗುತ್ತೆ. ಸೊ ಚಾರ್ಜ್ ನ ಸ್ಟೋರ್ ಮಾಡ್ತಕ್ಕಂಥ ಡಿವೈಸ್ ಕೆಪಾಸಿಟರ್. ಸೊ ಚಾರ್ಜ್ ನ ಸ್ಟೋರ್ ಮಾಡಿದ್ರೆ ಎನರ್ಜಿ ಸ್ಟೋರ್ ಆಗುತ್ತೆ ಇನ್ ದ ಫಾರ್ಮ್ ಆಫ್ ಎಲೆಕ್ಟ್ರಿಕ್ ಫೀಲ್ಡ್ ಅಂತ ಮೀನಿಂಗ್ ಇದೆ. ನೆಕ್ಸ್ಟ್ ಏನ್ ಮಾಡೋಣ, ಪರ್ಟಿಕ್ಯುಲರ್ ಆಗಿ ಅವ್ರು ಏನ್ ಕೇಳಿದಾರೆ, ಪ್ಯಾರಲಲ್ ಪ್ಲೇಟ್ ಅಂತಾನೆ ಕೇಳಿದಾರೆ. ಪ್ಯಾರಲಲ್ ಪ್ಲೇಟಿನ ಕೆಪಾಸಿಟನ್ಸ್ ಕಂಡುಹಿಡಿಯುವ. ಫಾರ್ ದಟ್ ಲೆಟ್ ಅಸ್ ಟೇಕ್ ದ ಟೂ ಪ್ಲೇಟ್ಸ್ ಆಫ್ ಕೆಪಾಸಿಟರ್, ಸೇಮ್ ಲೆಂತ್ ಇರಬೇಕು ತಗೊಳ್ಳಿಗೆ. ಓಕೆ, ನಾವು ಈಗ ಇದ್ರ ಮೇಲೆ ಪಾಸಿಟಿವ್ ಚಾರ್ಜ್ ಇರುತ್ತೆ, ಒಂದ್ರ ಮೇಲೆ
ಇನ್ನೊಂದ್ರ ಮೇಲೆ ಈಕ್ವಲ್ ಅಮೌಂಟ್ ಆಫ್ ನೆಗೆಟಿವ್ ಚಾರ್ಜ್ ಇರುತ್ತೆ. ಇದರ ಚಾರ್ಜ್ ಡೆನ್ಸಿಟಿ ಪ್ಲಸ್ ಸಿಗ್ಮಾ ಇದ್ರೆ ಇದರ ಚಾರ್ಜ್ ಡೆನ್ಸಿಟಿ ಮೈನಸ್ ಸಿಗ್ಮಾ ಇರುತ್ತೆ. ಇಲ್ಲಿ ಏನು ಮೀಡಿಯಂ ಇಲ್ಲ ಅಂತಂದ್ರೆ ಏನು ಇಲ್ಲ, ಏರ್ ಮೀಡಿಯಂ ಇರುತ್ತೆ. ಅವ್ರೇನು ಮೆನ್ಷನ್ ಮಾಡಿಲ್ಲ ಡೈಎಲೆಕ್ಟ್ರಿಕ್ ಮೀಡಿಯಂ. ಸೊ ಡೈಎಲೆಕ್ಟ್ರಿಕ್ ಮೀಡಿಯಂ ಡಿಫಾಲ್ಟ್ ಏರ್ ಅನ್ನ ತಗೊಳ್ಬೇಕಾಗುತ್ತೆ. ಆಮೇಲೆ ಡಿಸ್ಟೆನ್ಸ್ ಬಿಟ್ವೀನ್ ದ ಪ್ಲೇಟ್ಸ್ ನ ಡಿ ಅಂತ ತಗೊಳ್ಳಿ. ಆಮೇಲೆ ಏರಿಯಾ ಆಫ್ ದ ಪ್ಲೇಟ್ ಅನ್ನ ಎ ಅಂತ ತಗೊಳ್ಳಿ. ಇದನ್ನ ಇಲ್ಲಿ ಬರ್ಕೊಳ್ಳುವ. ಕನ್ಸಿಡರ್ ಎ ಪ್ಯಾರಲಲ್ ಪ್ಲೇಟ್ ಕೆಪಾಸಿಟರ್. ಕನ್ಸಿಡರ್ ಎ ಪ್ಯಾರಲಲ್ ಪ್ಲೇಟ್ ಕೆಪಾಸಿಟರ್. ಸೊ ಇಲ್ಲಿ ಏನೇನ್ ತಗೊಂಡ್ವಿ, ಪ್ಲಸ್ ಸಿಗ್ಮಾ ಅಂಡ್ ಮೈನಸ್ ಸಿಗ್ಮಾ ಆರ್ ದ ಚಾರ್ಜ್ ಡೆನ್ಸಿಟೀಸ್. ಸೊ ಇದನ್ನ ಏನಂತ ಬರ್ಕೊಳ್ಬಹುದು, ಚಾರ್ಜ್ ಡೆನ್ಸಿಟಿ ಜನರಲಿ ಸಿಗ್ಮಾ ಇಸ್ ಈಕ್ವಲ್ ಟು ಕ್ಯೂ ಬೈ ಎ. ಇಲ್ಲಿ ಎ ಅಂದ್ರೇನು, ಏರಿಯಾ ಆಫ್ ದ ಪ್ಲೇಟ್ಸ್ ಈಚ್, ಅಂಡ್ ಕ್ಯೂ is a charge on each plate. ಆಮೇಲೆ ಡಿ, ಸ್ಮಾಲ್ ಡಿ is the distance between the plates. ಡಿಸ್ಟೆನ್ಸ್ ಬಿಟ್ವೀನ್ ದ ಪ್ಲೇಟ್ಸ್. ಇಷ್ಟು ಬರ್ಕೊಂಡಾದ್ಮೇಲೆ ನೋಡ್ರಿ ನೆಕ್ಸ್ಟ್ ಏನ್ ಮಾಡ್ಬೇಕಂದ್ರೆ, ಇಲ್ಲಿ ಪಾಸಿಟಿವ್ ಚಾರ್ಜ್ ಇದೆ, ಇಲ್ಲಿ ನೆಗೆಟಿವ್ ಚಾರ್ಜ್ ಇದೆ. ಹಾಗಾದ್ರೆ ಇವೆರಡರ ಮಧ್ಯೆ ಏನಿರುತ್ತೆ, ಪಾಸಿಟಿವ್ ಟು ನೆಗೆಟಿವ್ ಚಾರ್ಜ್, ದೇರ್ ಈಸ್ ಅನ್ ಎಲೆಕ್ಟ್ರಿಕ್ ಫೀಲ್ಡ್. ಬಟ್ ಪ್ರಾಬ್ಲಮ್ ಏನಂದ್ರೆ, ಈ ಪ್ಲೇಟಿನ ಎಲೆಕ್ಟ್ರಿಕ್ ಫೀಲ್ಡ್ ಎಷ್ಟೋ ಇರುತ್ತೆ, ಈ ಪ್ಲೇಟಿನ ಎಲೆಕ್ಟ್ರಿಕ್ ಫೀಲ್ಡ್ ಎಷ್ಟೋ ಇರುತ್ತೆ. ನಾವು ಕಂಡುಹಿಡಿಬೇಕಾದ್ರೆ ನೆಟ್ ಎಲೆಕ್ಟ್ರಿಕ್ ಫೀಲ್ಡ್ ಬಿಟ್ವೀನ್ ದ ಪ್ಲೇಟ್ಸ್. ಅದಕ್ಕೆ ಏನ್ ಮಾಡಿ ಗೊತ್ತಾ, ಎಲೆಕ್ಟ್ರಿಕ್ ಫೀಲ್ಡ್ ಬಿಟ್ವೀನ್ ದ ಪ್ಲೇಟ್ಸ್ ಏನಾಗುತ್ತೆ, ಈ ನೆಟ್ ಎಲೆಕ್ಟ್ರಿಕ್ ಫೀಲ್ಡ್ ಈಸ್ ಈಕ್ವಲ್ ಟು E1 ಪ್ಲಸ್ E2. ಏನ್ ಸರ್ ಇದು E1 ಪ್ಲಸ್ E2 ಅಂತ ಬರ್ಕೊಂಡ್ರೆ, E1 ಈಸ್ ದ ಎಲೆಕ್ಟ್ರಿಕ್ ಫೀಲ್ಡ್ ಡ್ಯೂ ಟು E1 ಈಸ್ ದ ಫೀಲ್ಡ್ ಡ್ಯೂ ಟು ದ ಫಸ್ಟ್ ಪ್ಲೇಟ್. ಇದು ಬೇಕಾದ್ರೆ ಇದಕ್ಕೆ ಪ್ಲೇಟ್ ಎ ಅಂತ ಕರೀರಿ, ಇದಕ್ಕೆ ಪ್ಲೇಟ್ ಬಿ ಅಂತ ಕರೀರಿ, ಡ್ಯೂ ಟು ಪ್ಲೇಟ್ ಎ. ಅಂಡ್ E2 ಇಸ್ ದ ಫೀಲ್ಡ್ ಡ್ಯೂ ಟು ಪ್ಲೇಟ್ ಬಿ. ಎಷ್ಟೆಷ್ಟಿರುತ್ತೆ ನಮ್ಗೆ ಆಲ್ರೆಡಿ ಗೊತ್ತಿದೆ, ಎಲೆಕ್ಟ್ರಿಕ್ ಫೀಲ್ಡ್ ಡ್ಯೂ ಟು ದ ಚಾರ್ಜ್ಡ್ ಪ್ಲೇಟ್ ಸಿಗ್ಮಾ ಬೈ 2 ಎಪ್ಸಿಲಾನ್ ನಾಟ್ ಇರುತ್ತೆ. ಅದೇ ತರ ಇದ್ರದ್ದು ಕೂಡ ಸಿಗ್ಮಾ ಬೈ 2 ಎಪ್ಸಿಲಾನ್ ನಾಟ್ ಇರುತ್ತೆ. ಸರ್ ವೆಕ್ಟರ್ ಸಮ್ ತಗೊಳ್ಬೇಕಲ್ವಾ ಅಂದ್ರೆ, ಹೌದು, ಈ ಪಾಸಿಟಿವ್ ಪ್ಲೇಟಿನ ಎಲೆಕ್ಟ್ರಿಕ್ ಫೀಲ್ಡ್ ಅಟ್ ಸಮ್ ಪಾಯಿಂಟ್ E1 ದೂರಕ್ಕಿರುತ್ತೆ, ಇದ್ರದ್ದು ಎಲೆಕ್ಟ್ರಿಕ್ ಫೀಲ್ಡ್ E2 ಇದು ಯಾವಾಗಲೂ ಹತ್ರಕ್ಕಿರುತ್ತೆ. ಹಾಗಾದ್ರೆ ನೆಟ್ ಫೀಲ್ಡ್ ಏನಾಗುತ್ತೆ, ಎರಡು ಸೇಮ್ ಡೈರೆಕ್ಷನ್ ಅಲ್ಲಿ ಇರೋದ್ರಿಂದ ನೆಟ್ ಫೀಲ್ಡ್ ವ್ಯಾಲ್ಯೂ E1 ಪ್ಲಸ್ E2 ನೇ ಆಗುವಂಥದ್ದು. ಅಲ್ಲಿಗೆ ಸಿಗ್ಮಾ ಬೈ 2 ಎಪ್ಸಿಲಾನ್ ನಾಟ್, ಸಿಗ್ಮಾ ಬೈ 2 ಎಪ್ಸಿಲಾನ್ ನಾಟ್ ಬಿಕಮ್ ಸಿಗ್ಮಾ ಬೈ ಎಪ್ಸಿಲಾನ್ ನಾಟ್ ಆಗುತ್ತೆ. ನಾವು ದಿಸ್ ಇಸ್ ದ ಎಲೆಕ್ಟ್ರಿಕ್ ಫೀಲ್ಡ್ ಬಿಟ್ವೀನ್ ದ ಪ್ಲೇಟ್ಸ್. ನಾವು so potential difference between the plates ಕಂಡುಹಿಡಿಯುವ next. so potential difference between the plates is V is equal to E into D. ಸರ್ ಇದೇನು ಗೊತ್ತಾಯ್ತು ರಿಲೇಷನ್ ಹೇಗೆ ಬಂತು V into D ಅಂದ್ರೆ, ನೋಡ್ರಿ, we know that electric field is equal to minus dV by dr ಅಂತ ಒಂದು ರಿಲೇಷನ್ ಇದೆ. ಆಲ್ರೆಡಿ ನಾವು ಡಿರೈವ್ ಮಾಡ್ಕೊಂಡಿದ್ವಿ, ಪ್ರೀವಿಯಸ್ ವಿಡಿಯೋದಲ್ಲಿ ಚೆಕ್ ಮಾಡ್ಕೊಳ್ಳಿ. 2 ಮಾರ್ಕ್ಸ್ 3 ಮಾರ್ಕ್ಸ್ ಕ್ವಶನ್ ಅಲ್ಲೆಲ್ಲ ಒಂದ್ ಕಡೆ ಬಂದಿದೆ. ಸೊ ಡಿ ವಿ ಇಸ್ ದ ಪೊಟೆನ್ಷಿಯಲ್ ಡಿಫರೆನ್ಸ್. ಇಲ್ಲಿ ಡಿ ವಿ ಅಂತ ತಗೊಳ್ಳಲ್ಲ ನಾನು, ಪೊಟೆನ್ಷಿಯಲ್ ಡಿಫರೆನ್ಸ್ ಬಿಟ್ವೀನ್ ದ ಪ್ಲೇಟ್ಸ್ ನ ವಿ ಅಂತ ತಗೊಳ್ತೀನಿ. ಅಂಡ್ ಡಿ ಆರ್ ಇಸ್ ದ ಡಿಸ್ಟೆನ್ಸ್ ಬಿಟ್ವೀನ್ ದ ಪ್ಲೇಟ್ಸ್ ಆಲ್ರೆಡಿ ತಗೊಂಡಿದ್ದೀನಿ. ಅಲ್ಲಿಗೆ ಏನಾಗುತ್ತೆ, ಡಿ ವಿ ಇಸ್ ಈಕ್ವಲ್ ಟು ಇ ಇಂಟು ಡಿ ಆರ್, ದಟ್ ಈಸ್ ವಿ ಇಸ್ ಈಕ್ವಲ್ ಟು ಇ ಇಂಟು ಡಿ. ನಾವು ವಿ ಇಸ್ ಈಕ್ವಲ್ ಟು ಇ ಏನಂತ ಬರೆಯಬಹುದು, ಫ್ರಮ್ ದಿಸ್ ಸಿಗ್ಮಾ ಬೈ ಎಪ್ಸಿಲಾನ್ ನಾಟ್ ಇಂಟು ಡಿ ಹಾಗೆ ಬರ್ಕೊಳ್ಳಿ. ನೆಕ್ಸ್ಟ್ ಫೈನಲಿ capacitance. So capacitance of a capacitor, capacitance of a capacitor, C is equal to Q by V. So C is equal to Q ಏನಂತ ಬರೀಬಹುದು ನೋಡ್ರಿ, ಮತ್ತೊಮ್ಮೆ ಸಬ್ಸ್ಟಿಟ್ಯೂಟ್ ಮಾಡಬೇಕು. Here I have taken sigma as Q by A, so Q can be written as sigma into A ಅಂತ ಬರೀಬಹುದು. ಇದನ್ನಲ್ಲಿ ಸಬ್ಸ್ಟಿಟ್ಯೂಟ್ ಮಾಡಿ, ಅದಕ್ಕೆ ಫಸ್ಟ್ ಡಿಫೈನ್ ಮಾಡ್ಕೊಂಡಿರ್ಬೇಕು. Q can be written as sigma into A divided by denominator ಅಲ್ಲಿ potential difference ಏನಂತ ಬರೀಬಹುದು, sigma by epsilon naught into D. Now sigma cancel ಆಗುತ್ತೆ, ಅಲ್ಲಿಗೆ ನಿಮಗೆ ಕೆಪಾಸಿಟೆನ್ಸ್ ಏನಂತ ಬರುತ್ತೆ, C is equal to epsilon naught ನ್ಯೂಮರೇಟರ್ ಕಳಿಸಿ, A ಅಲ್ಲೇ ಇರುತ್ತೆ, ಡಿನಾಮಿನೇಟರ್ ಅಲ್ಲಿ D ಅಲ್ಲೇ ಇರುತ್ತೆ. So this is the formula for capacitance of a capacitor when the plates are separated by air medium. ಅಲ್ಲಿ ಏನು ಮೆನ್ಷನ್ ಮಾಡಿಲ್ಲ ಅಂದ್ರೆ ಡಿಫಾಲ್ಟ್ ಏರ್ ಮೀಡಿಯಂ ಅಂತಾನೆ ಅರ್ಥ. ಸೊ ಇಷ್ಟನ್ನ ನೀವು ಡಿರೈವ್ ಮಾಡಬೇಕಾಗುತ್ತೆ ಕೆಪಾಸಿಟೆನ್ಸ್ ಡಿರೈವೇಶನ್ ಕೇಳಿದ್ರೆ. ಓಕೆ, ಇಲ್ಲಿ E1 ಮತ್ತೆ E2 ನ ನೀವು ಡೈರೆಕ್ಟ್ ಆಗಿ ಬರ್ಕೊಳ್ಳಿ ಅಥವಾ ಈ ತರನಾದ್ರೂ ಬರ್ಕೊಳ್ಳಿ. ಅಂಡರ್ಸ್ಟುಡ್, ಇಲ್ಲಿ ಡೈರೆಕ್ಷನ್ ತೋರಿಸ್ತಿದ್ದೀನಿ ನಾನು, E1 E2 ಅಂದ್ರೆ ಏನಂತ ಹೇಳಿ. ಸೊ ದಿಸ್ ಇಸ್ ದ ಫೀಲ್ಡ್ ಡ್ಯೂ ಟು ಫಸ್ಟ್ ಪ್ಲೇಟ್ ಅಂಡ್ ದಿಸ್ ಇಸ್ ದ ಫೀಲ್ಡ್ ಡ್ಯೂ ಟು ಸೆಕೆಂಡ್ ಪ್ಲೇಟ್ ಅಂತ ಅಂಡರ್ಸ್ಟುಡ್. ಅದು
ಇಷ್ಟು ಬರೆದ್ರೆ ಸಾಕು, ನೀವು ಜಾಸ್ತಿ ತಲೆ ಕೆಡಿಸ್ಕೊಳೋ ಅವಶ್ಯಕತೆ ಇಲ್ಲ. ಹೋಪ್ ನಿಮ್ಗೆ ಇದು ಗೊತ್ತಾಗಿದೆ ಅನ್ಕೊಂಡಿದೀನಿ. ಲೆಟ್ ಅಸ್ ಟೇಕ್ ದ ನೆಕ್ಸ್ಟ್ ಕ್ವಶನ್. ಫೋರ್ತ್ ಕ್ವಶನ್, ಡಿರೈವ್ ದ ಎಕ್ಸ್ಪ್ರೆಷನ್ ಫಾರ್ ಎಫೆಕ್ಟಿವ್ ಕೆಪಾಸಿಟನ್ಸ್ ಆಫ್ ಸೀರೀಸ್ ಕಾಂಬಿನೇಷನ್ ಆಫ್ ಟೂ ಡಿಫರೆಂಟ್ ಕೆಪಾಸಿಟರ್ಸ್ ಅಂತೆ. ಇದನ್ನ 5 ಮಾರ್ಕ್ಸ್ ಕೇಳ್ಬಿಟ್ಟಿದ್ದಾರೆ. ಓಕೆ, ಇಲ್ಲಿ ಪ್ರಾಬ್ಲಮ್ ಇಲ್ಲ, 5 ಮಾರ್ಕ್ಸ್ ಅಂತಾನೆ ಅನ್ಕೊಂಡು ಡಿರೈವ್ ಮಾಡುವ. ಬಹಳ ಸ್ಮಾಲ್ ಡಿರೈವೇಶನ್ ಇದು. ಫಸ್ಟ್ ಏನ್ ಮಾಡುವ, 2 ಡಿಫರೆಂಟ್ ಕೆಪಾಸಿಟರ್ಸ್ ನ ತಗೋಣ. ಆಮೇಲೆ ಅವನ್ ಏನ್ ಮಾಡೋಣ, ಸೀರೀಸ್ ಕಾಂಬಿನೇಷನ್ ಅಲ್ಲಿ ಕನೆಕ್ಟ್ ಮಾಡಿ. ಈ ತರ ಕೆಪಾಸಿಟರ್ ಸಿಂಬಲ್ ಇದೆ ತಾನೆ, ಎಂಡ್ ಟು ಎಂಡ್ ಕನೆಕ್ಟ್ ಮಾಡಿ. ಸೊ ಕೆಪಾಸಿಟರ್ C1 ಅಂಡ್ ಕೆಪಾಸಿಟರ್ ಹ್ಯಾವಿಂಗ್ ಕೆಪಾಸಿಟನ್ಸ್ C2, and these two are connected between A, and this is the point B, and this is the point C connected between AC. ಈಗ ಅದ್ರದ್ದು ಏನ್ ಮಾಡ್ಬೇಕಂತೆ, ಎಫೆಕ್ಟಿವ್ ಕೆಪಾಸಿಟನ್ಸ್ ಅದನ್ನು ಬರ್ಕೊಂಡ್ ಬೇಡ ನೋಡಿ. ಎಫೆಕ್ಟಿವ್ ಕೆಪಾಸಿಟರ್ ಅಂದ್ರೆ ಎ ಮತ್ತೆ ಸಿ ಮಧ್ಯ ಒಂದೇ ಒಂದು ಕೆಪಾಸಿಟರ್ ನ ಹಾಕ್ಬೇಕು. ಎ ಮತ್ತೆ ಸಿ ಮಧ್ಯ 2 ಕೆಪಾಸಿಟರ್ ಇದೆಯಲ್ಲಿ, ಮಧ್ಯ ಒಂದೇ ಒಂದು ಕೆಪಾಸಿಟನ್ಸ್ ಹಾಕ್ಬೇಕು. ಅದು ಎಫೆಕ್ಟಿವ್ ಕೆಪಾಸಿಟನ್ಸ್ ಇನ್ ಸೀರೀಸ್. ಸೊ ಸಿ ಎಸ್ ಎಷ್ಟು ಅಂತ ಕಂಡುಹಿಡಿಬೇಕು, ಅದೇ ಕ್ವಶನ್. ಅಂದ್ರೆ ಎರಡನ್ನು ರಿಪ್ಲೇಸ್ ಮಾಡಿ ಒಂದನ್ನ ಕನೆಕ್ಟ್ ಮಾಡ್ಬೇಕಂದ್ರೆ ಅದರ ವ್ಯಾಲ್ಯೂ ಎಷ್ಟಿರಬೇಕು. ಫಾರ್ ದಟ್ ಲೆಟ್ ಅಸ್ ಟೇಕ್ ದ ಹೆಲ್ಪ್ ಆಫ್ ಪೊಟೆನ್ಷಿಯಲ್ ಡಿಫರೆನ್ಸ್ ಅಂಡ್ ದ ಚಾರ್ಜ್. ಈಗ ಈ ಎ ಮತ್ತೆ ಸಿ ಮಧ್ಯ ಪೊಟೆನ್ಷಿಯಲ್ ಡಿಫರೆನ್ಸ್ ವಿ ಎಷ್ಟಿದೆ ಅಂತ ಇಟ್ಕೊಳ್ಳೋಣ. ಹಾಗಾದ್ರೆ ಇಲ್ಲಿ ಎಷ್ಟಿರಬೇಕು, ಎ ಮತ್ತೆ ಸಿ ಮಧ್ಯ ವಿ ನೇ ಇರಬೇಕು ಪೊಟೆನ್ಷಿಯಲ್ ಡಿಫರೆನ್ಸ್. ಇದೇ ಸ್ಟೆಪ್ ಅಲ್ಲಿ ಮಾಡ್ರಿ, ಈಸಿ ಆಗುತ್ತೆ. ನೆಕ್ಸ್ಟ್ ಇದ್ರ ಮೇಲೆ ಚಾರ್ಜ್ ಎಷ್ಟಿರುತ್ತೆ, Q ಇರುತ್ತೆ. ಇದ್ರ ಮೇಲೆ ಚಾರ್ಜ್ Q, ಬಿಕಾಸ್ ಆಲ್ ಆರ್ ಇನ್ ಸೀರೀಸ್. ಸೊ ಎಫೆಕ್ಟಿವ್ ಕೆಪಾಸಿಟರ್ ಮೇಲೂ ಚಾರ್ಜ್ Q ನೇ ಇರುತ್ತೆ. ಇದು ನಿಮ್ಗೆ ಗೊತ್ತಿರ್ಬೇಕು, ಯಾಕಂದ್ರೆ ಸೀರೀಸ್ ಕಾಂಬಿನೇಷನ್ ಅಲ್ಲಿ ಚಾರ್ಜ್ ಇಸ್ ಕಾಮನ್. ಆದರೆ ಪೊಟೆನ್ಷಿಯಲ್ ಏನಾಗುತ್ತೆ, ಪೊಟೆನ್ಷಿಯಲ್ ಡಿಫರೆನ್ಸ್ ಡಿವೈಡ್ ಆಗುತ್ತೆ. ಈ ಕೆಪಾಸಿಟರ್ ಹತ್ರ ಪೊಟೆನ್ಷಿಯಲ್ ಡಿಫರೆನ್ಸ್ V1 ಅಂತ ಇಟ್ಕೊಳ್ಳೋಣ, ಈ ಕೆಪಾಸಿಟರ್ ಹತ್ರ ಪೊಟೆನ್ಷಿಯಲ್ ಡಿಫರೆನ್ಸ್ V2 ಅಂತ ಇಟ್ಕೊಳ್ಳೋಣ. ಇದು ಬರ್ಕೊಂಡಾದ್ಮೇಲೆ ಲೆಟ್ ಅಸ್ ಟ್ರೈ ಟು ರೈಟ್ ದ ಎಕ್ಸ್ಪ್ಲನೇಷನ್. ಫಸ್ಟ್ ನಿಮಗೆ ಸರ್ಕ್ಯೂಟ್ ಗೊತ್ತಾಯ್ತಂದ್ರೆ ಎಕ್ಸ್ಪ್ಲನೇಷನ್ ಈಸಿಯಾಗಿ ಬರೀಬಹುದು, ಡಿರೈವೇಶನ್ ಈಸಿಯಾಗಿ ಮಾಡಬಹುದು. ಸೊ ಕನ್ಸಿಡರ್ 2 ಕೆಪಾಸಿಟರ್ಸ್ ಕನೆಕ್ಟೆಡ್ ಇನ್ ಸೀರೀಸ್ ಬಿಟ್ವೀನ್ ಎ ಅಂಡ್ ಸಿ. ಎಕ್ಸ್ಟ್ರೀಮ್ ಪಾಯಿಂಟ್ಸ್ ಅನ್ನ ಬರ್ಕೊಳ್ಬೇಕು, ಎ ಅಂಡ್ ಸಿ. ಈಗ C1 ಅಂಡ್ C2, ಓಕೆ ಇಲ್ಲೇ ಬರ್ಕೊಂಡ್ಬಿಡಿ, C1 ಅಂಡ್ C2 ಅಂತ ಈಸಿ ಆಗುತ್ತೆ ನಮ್ಗೆ, ಮತ್ತೆ ಹೇಳೋ ಅವಶ್ಯಕತೆ ಇರಲ್ಲ. ನೆಕ್ಸ್ಟ್ Q ಏನು, ಚಾರ್ಜ್ ಆನ್ ಈಚ್ ಕೆಪಾಸಿಟರ್, ಚಾರ್ಜ್ ಆನ್ ಈಚ್ ಕೆಪಾಸಿಟರ್. ಆಮೇಲೆ ಇನ್ನೇನಿದೆ, V is the potential difference between A and C, ಅಥವಾ potential difference across C1 and C2 as shown in figure. Okay, next ಏನ್ ಮಾಡಿ, so this potential V is divided across C1 and C2, then V can be written as V1 plus V2. now V is equal to ಏನ್ ಮಾಡ್ಕೊಳ್ಳೋಣ, ಈಗ ಇಲ್ಲೇ ಬರ್ಕೊಂಡ್ಬಿಟ್ರೆ ಬೆಟರ್. ಏನಂತ ಬರ್ಕೊಳ್ಳೋಣ ಅಂದ್ರೆ V1 is equal to ಫಾರ್ಮುಲಾ ಏನು, C is equal to Q by V. ಅಲ್ಲಿಗೆ V ಏನಾಗುತ್ತೆ, Q by C ಆಗುತ್ತೆ, Q by C. V1 ನಾ ಏನಂತ ಬರ್ಕೊಳ್ಬಹುದು, V1 ಇಲ್ಲಿರೋ ಪೊಟೆನ್ಷಿಯಲ್ ಡಿಫರೆನ್ಸ್ ಈಸ್ ಈಕ್ವಲ್ ಟು ಚಾರ್ಜ್ ಎಷ್ಟಿದೆ ಅಲ್ಲಿ Q ಇದೆ, ಕೆಪಾಸಿಟನ್ಸ್ ಎಷ್ಟಿದೆ C1 ಇದೆ. ಅಂಡ್ ಸಿಮಿಲರ್ಲಿ V2 ಕ್ಯಾನ್ ಬಿ ರಿಟನ್ ಆಸ್ Q by C2. ಸೊ V2 is the potential difference here and the charge over here is Q and C2 is the capacitance. So ಇದನ್ನ ಏನಂತ ಬರ್ಕೊಳ್ಬಹುದು, potential difference across C1 and C2 respectively. ಅದನ್ನ ಇಲ್ಲಿ ತಂದು ಹಾಕಿ ಇಲ್ಲಿ. So potential difference between A and C is V is equal to V1 V2. What is V1? Q by C1 plus V2 Q by C2. So V is equal to Q ಕಾಮನ್ ಬರಲೇಬೇಕು, ಬರ್ಲಿಲ್ಲ ಅಂದ್ರೆ ತಪ್ಪು ಮಾಡಿದ್ರ ಅಂತ ಅರ್ಥ. 1 by C2. now take this as equation 1. ಈಗ ಇಲ್ಲೊಂದು replace C1 and C2 by CS by a single capacitor CS as shown. so ಹಾಗಾಗಿ potential difference across CS is ಏನು, V is equal to ಏನಂತ ಬರೀಬಹುದು, Q by capacitance. ಸೊ ಇಲ್ಲಿ V ಇದೆ, Q ಇದೆ, C ಏನಿದೆ, CS ಇದೆ. ಟೇಕ್ ದಿಸ್ as equation 2. ನೋಡ್ರಿ ಬಂದೇ ಹೋಯ್ತು ನಮ್ಗೆ ಆನ್ಸರ್. ಈಗ ಲೆಫ್ಟ್ ಹ್ಯಾಂಡ್ ಸೈಡ್ ಪೊಟೆನ್ಷಿಯಲ್ ಡಿಫರೆನ್ಸ್ ಎರಡು ಸೇಮ್ ಇರೋದ್ರಿಂದ ಈಕ್ವೇಟ್ 1 and 2 ಅಥವಾ ಕಂಪೇರ್ 1 and 2 ಕಂಪೇರ್ ಮಾಡಿ ಸಾಕು. ಕಂಪೇರ್ 1 and 2 ಅಥವಾ ಈಕ್ವೇಟ್ ಮಾಡಿದ್ರೆ ಅಷ್ಟೇ ಬರುತ್ತೆ. V ಇದೆ, Q ಇದೆ. ಹಾಗಾದ್ರೆ 1 by CS ಜಾಗದಲ್ಲಿ ಏನಿದೆ, 1 by C1 plus 1 by C2. this is the effective capacitance when two capacitors are connected in series. that's it. ಇಷ್ಟನ್ನ ಬರೆದ್ರೆ ಸಾಕು.
5 ಮಾರ್ಕ್ಸ್ಗೆ ಅಂತ ಹೇಳ್ತಾರೆ. ಸೊ ಎಷ್ಟಕ್ಕಾದ್ರೆ ಅಂತೆ ನಾವು ನೀಟಾಗಿ ಎಕ್ಸ್ಪ್ಲನೇಷನ್ ಎಲ್ಲ ಬರೆದ್ರೆ 5 ಮಾರ್ಕ್ಸ್ ಗ್ಯಾರಂಟಿ ಸಿಗುತ್ತೆ. ಓಕೆ, ದ ನೆಕ್ಸ್ಟ್ ಕ್ವಶನ್, obtain an expression for effective capacitance of parallel combination of ಟು ಡಿಫ್ರೆಂಟ್ ಕೆಪಾಸಿಟರ್ಸ್ ಅಂತ ಕೇಳಿ. ಎರಡೇ ಕೆಪಾಸಿಟರ್ ತಗೊಳ್ಬೇಕು ನೀವು, ಎರಡಕ್ಕಿಂತ ಹೆಚ್ಚು ಕೆಪಾಸಿಟರ್ ತಗೊಳ್ಬಾರ್ದು. ಅವ್ರು ಪರ್ಟಿಕ್ಯುಲರ್ ಆಗಿ 2 ಡಿಫ್ರೆಂಟ್ ಅಂತ ಕೇಳಿದಾಗ 2 ಡಿಫ್ರೆಂಟ್ ತಗೊಳ್ಬೇಕು. ಸೊ ಹಾಗೆ ಕನೆಕ್ಟ್ ಮಾಡುವ ಸರ್ಕ್ಯೂಟ್ ಫಸ್ಟ್ ಬರ್ಕೊಂಡು ಬೇಡ, ಪ್ಯಾರಲಲ್ ಕನೆಕ್ಷನ್ ಮಾಡುವ. ಈಸ್ C1 ಕೆಪಾಸಿಟರ್, ಅನದರ್ ಒನ್ ಈಸ್ C2 ಕೆಪಾಸಿಟರ್ಸ್. ಇವೆರಡನ್ನು ಏನ್ ಮಾಡ್ಬೇಕು, ಕಾಮನ್ ಟರ್ಮಿನಲ್ಸ್ ಎ ಬಿ ಗೆ ಕನೆಕ್ಟ್ ಮಾಡಬೇಕು. ನೌ ದೇ ಆರ್ ಇನ್ ಪ್ಯಾರಲಲ್. ಈಗ ಇದೆರಡರದು ಎಫೆಕ್ಟಿವ್ ಕೆಪಾಸಿಟರ್ಸ್ ಬರ್ಕೊಳ್ಳಿ. ಬಿಟ್ವೀನ್ ಎ ಅಂಡ್ ಬಿ ಒಂದೇ ಒಂದು ಕೆಪಾಸಿಟರ್ ನ ಕನೆಕ್ಟ್ ಮಾಡಬೇಕು. ಸಿ ಪಿ ಅಂತ ಇಟ್ಕೊಳ್ಳೋಣ. ಇದು ಸಿ ಪಿ ನೇ ನಾವು ಕಂಡುಹಿಡಿಬೇಕಷ್ಟಂತೆ. ಸೊ ಫಸ್ಟ್ ಎಕ್ಸ್ಪ್ಲನೇಷನ್ ಬರ್ಕೊಳ್ಳುವ. ಜೊತೆಗೆ ಬಿಫೋರ್ ಗೋಯಿಂಗ್ ಟು ದ ಎಕ್ಸ್ಪ್ಲನೇಷನ್ ಪೊಟೆನ್ಶಿಯಲ್ ಡಿಫರೆನ್ಸ್ ಎಷ್ಟೆಷ್ಟಿರುತ್ತೆ ಮತ್ತೆ ಚಾರ್ಜ್ ಎಷ್ಟೆಷ್ಟಿರುತ್ತೆ ಯಾವ ಕೆಪಾಸಿಟರ್ ಮೇಲೆ ಅಂತ ನೋಡ್ಕೊಳ್ವಾ. ಈ ಕೆಪಾಸಿಟರ್ಸ್ ಎರಡು ಪ್ಯಾರಲಲ್ ಇರೋದ್ರಿಂದ ಪೊಟೆನ್ಶಿಯಲ್ ಡಿಫರೆನ್ಸ್ ಸೇಮ್ ಇರುತ್ತೆ ಬಿಟ್ವೀನ್ ಎ ಅಂಡ್ ಬಿ. ಬಿ ಇರುತ್ತೆ, ಇಲ್ಲೂ ಅಷ್ಟೇ ಬಿಟ್ವೀನ್ ಎ ಅಂಡ್ ಬಿ ವಿನೇ ಇರುತ್ತೆ. ಬಟ್ ಇಲ್ಲಿ ಚಾರ್ಜ್ ಬೇರೆ ಬೇರೆ ಇರುತ್ತೆ. ಪ್ಯಾರಲಲ್ ಕಾಂಬಿನೇಷನ್ ಅಲ್ಲಿ ಇದ್ರ ಮೇಲೆ ಚಾರ್ಜ್ Q1, ಇದ್ರ ಮೇಲೆ ಚಾರ್ಜ್ Q2, ಇದ್ರ ಮೇಲೆ ಚಾರ್ಜ್ ಎರಡರ ಸಮ್ ಇರಬೇಕು, ಟೋಟಲ್ Q. ಎಕ್ಸ್ಪ್ಲನೇಷನ್ ಬರೆಯುವ. ಈಗ ಇಷ್ಟೇ ಬರೆಯುವಂತದ್ದು ಸರ್ಕ್ಯೂಟ್ ಎಕ್ಸ್ಪ್ಲನೇಷನ್ ಏನು, ಕನ್ಸಿಡರ್ ದ ಟೂ ಕೆಪಾಸಿಟರ್ಸ್ C1 ಅಂಡ್ C2. ಆಕ್ಚುಲಿ C1 C2 ಕೆಪಾಸಿಟರ್ಸ್ ಅಲ್ಲ, ಅವುಗಳ ಕೆಪಾಸಿಟೆನ್ಸಸ್ ಬರೀರಿ, ಏನು ಪ್ರಾಬ್ಲಮ್ ಇಲ್ಲ. Consider two capacitors C1 and C2 are connected between A and B. ಆಮೇಲೆ ಇನ್ನೇನಿದೆ, Q1 and Q2 ಇಲ್ಲೇ ಬೇಕಾದ್ರೆ ಬರ್ಕೊಂಡು ಬೇಡ, V ಬರ್ಕೊಳ್ಳೋಣ ಫಸ್ಟ್. V is the common potential difference across C1 and C2, ಅಥವಾ V is the potential difference between A and B ಅಂತ ಬರೆದ್ರು ಆಗುತ್ತೆ. Now what about Q1 and Q2? Very important. ಇದನ್ನ ಬರ್ಕೊಳ್ಳದೆ Q1 Q2 ಏನಂತ ಬರ್ಕೊಳ್ಬೇಕಂದ್ರೆ Q can be written as according to formula Q is equal to C is equal to Q by V. ಫಾರ್ಮುಲಾ ಯೂಸ್ ಮಾಡಿದ್ರೆ Q ಏನಂತ ಬರೀಬಹುದು, C is equal to Q by V ನಲ್ಲಿ Q can be written as CV, C into V. ಇಲ್ಲಿ Q1 ಅಂದ್ರೆ ಚಾರ್ಜ್ ಆನ್ ಫಸ್ಟ್ ಕೆಪಾಸಿಟರ್, ಹಾಗಾಗಿ C1 ಅಂತ ಬರೀರಿ. V ಇಲ್ಲೂ V ಇರುತ್ತೆ, ಇಲ್ಲೂ V ಇದೆ. V is ಕಾಮನ್ ಪೊಟೆನ್ಶಿಯಲ್. ಅದೇ ತರ Q2 is C2 into V. Next, charges and Q1 and Q2 are the charge on C1 and C2 respectively. Next ಏನ್ ಮಾಡೋಣ, ಟೋಟಲ್ ಚಾರ್ಜ್ ಅಂತ ಬರ್ಕೊಳ್ಳೋದು. ಇಲ್ಲಿಂದ ಸ್ಟಾರ್ಟ್ ಆಗುತ್ತೆ ನೋಡಿ ಡಿರೈವೇಶನ್. ಟೋಟಲ್ ಚಾರ್ಜ್ ಆನ್ C1 and C2 ಈಸ್ ಏನಂತ ಬರೀಬಹುದು, Q ಅಂತ ಬರ್ಕೊಂಡಿನಿ ಆಲ್ರೆಡಿ ನೋಡಿ. Q1 Q2 ಮೇಲೆ ಎಷ್ಟು ಚಾರ್ಜ್ ಇರುತ್ತೋ QCP ಮೇಲೂ ಅಷ್ಟೇ ಚಾರ್ಜ್ ಇರ್ಬೇಕು. ಹಾಗೆ Q can be written as Q1 plus Q2. So Q is equal to, what is Q1? Already ನಮಗೆ ಗೊತ್ತಿದೆ, Q1 is C1 into V plus Q2 can be written as C2 into V. Q is equal to V ಕಾಮನ್ ಔಟ್ ಮಾಡಿ, ಕಾಮನ್ ಬರಲೇಬೇಕು, ಇಲ್ಲ ತಪ್ಪು ಮಾಡಿದ ಅಂತ. ನಾವು ಟೇಕ್ ದಿಸ್ as equation 1. ಈಗ replace C1 and C2 by CP. ಸೊ ಇಲ್ಲಿ ಬರ್ಕೊಂಡಿನ ಆಲ್ರೆಡಿ ರಿಪ್ಲೇಸ್ ಮಾಡೋದನ್ನ ಬಿಟ್ವೀನ್ A and B. Therefore C ಇಲ್ಲೂ ಅಷ್ಟೇ Q ಏನಂತ ಬರೀಬಹುದು, CP ಅಂತ ಬರೀಬಹುದಾ, C into B. ಸೊ ಇಲ್ಲಿ Q ನೇ ಇದೆ, C ಏನಿದೆ CP ಇದೆ, V ಏನಿದೆ V ನೇ ಇದೆ. ನಾವು ಟೇಕ್ ದಿಸ್ as equation 2. ಈಗ ಇವೆರಡನ್ನು ಕಂಪೇರ್ ಮಾಡಿದ್ರೆ ನಮಗೆ ಆನ್ಸರ್ ಕಂಪೇರ್ 1 and we get. ಸೊ QV ಜಾಗದಲ್ಲಿ QV ಇದೆ, ಹಾಗಾದ್ರೆ CP ಜಾಗದಲ್ಲಿ ಇದೆ, CP ಜಾಗದಲ್ಲಿ C1 plus C2 ಇದೆ ನೋಡಿ. CP ಜಾಗದಲ್ಲಿ C1 plus C2. Now this is the formula for effective capacitance in parallel. ಇಷ್ಟನ್ನ ಬರಿಬೇಕು. 5 ಮಾರ್ಕ್ಸ್ ಕೊಡ್ತಿದ್ದಾರೆ ಅಂದ್ರೆ ಅವರು ಎಕ್ಸ್ಪ್ಲನೇಷನ್ ಡೀಟೇಲ್ಡ್ ಡಿರೈವೇಶನ್ ಕೇಳ್ತಾರೆ, ಎಕ್ಸ್ಪೆಕ್ಟ್ ಮಾಡ್ತಾರೆ. ಹಾಗಾಗಿ ಇಷ್ಟನ್ನು ನೀಟಾಗಿ ಬರೆದ್ರಾಯ್ತು ಅಷ್ಟೇ, ಇನ್ನ ಹೆಚ್ಚು ಬರೆಯೋ ಅವಶ್ಯಕತೆ ಇಲ್ಲ. ನೆಕ್ಸ್ಟ್ ಕ್ವಶನ್. ಓಕೆ, ಥಿಂಕ್ ಡಿರೈವೇಶನ್ ಟೈಪ್ ಎಲ್ಲ ಮುಗ್ದಿದೆ. ಈಗ ನ್ಯೂಮೆರಿಕಲ್ ಟೈಪ್ ಕೊಟ್ಟಿದ್ದಾನೆ 6th ಕ್ವಶನ್ 5 ಮಾರ್ಕ್ಸ್ಗೆ. ಏನ್ ಕೊಟ್ಟಿದ್ದಾನೆ ನೋಡೋಣ. 2 charges 5 into 10⁻⁻8 and -3 into 10⁻⁻8 coulomb are located 16 centimeter apart. ಎರಡು ಚಾರ್ಜ್ ಇದೆ, ಅದನ್ನ ಬರ್ಕೊಂಡು ಬಿಡೋಣ. 5 into 10⁻⁸, ಇನ್ನೊಂದು -8 ಇದೆ ಅನ್ಕೊಳ್ಳಿ, ಇನ್ನೊಂದು -3 into 10⁻⁸. ಅವೆರಡರ ಮಧ್ಯೆ ಎಷ್ಟಿದೆ ಗ್ಯಾಪು,
16 ಸೆಂಟಿಮೀಟರ್. ಲೆಟ್ ಮಿ ಟೇಕ್ ದಿಸ್ ಆಸ್ ಆರ್. ಅವ್ರೇನ್ ಕೇಳ್ತಾರೆ ನೋಡ್ರಿ ಕ್ವಶನ್, ಫೈಂಡ್ ದ ಪೊಸಿಷನ್ಸ್ ಅಂತ ಪ್ಲೂರಲ್ ಇದೆ, ಪೊಸಿಷನ್ಸ್ ಅಲಾಂಗ್ ದ ಲೈನ್ ಜಾಯಿನಿಂಗ್ ದ ಟೂ ಚಾರ್ಜಸ್ ಅಟ್ ವಿಚ್ ಎಲೆಕ್ಟ್ರಿಕ್ ಪೊಟೆನ್ಶಿಯಲ್ ಇಸ್ 0. ಅಂದ್ರೆ ಇವೆರಡನ್ನು ಜಾಯಿನ್ ಮಾಡೋ ಲೈನ್ ಮೇಲೆ ನೆಟ್ ಪೊಟೆನ್ಶಿಯಲ್ ಎಲ್ಲೋ ಒಂದ್ ಕಡೆ 0 ಬರುತ್ತೆ. ಆ ನೆಟ್ ಪೊಟೆನ್ಶಿಯಲ್ ಅಲ್ಲಿ 0 ಬರುತ್ತೆ ಅಂತ ಕಂಡುಹಿಡಿರಿ. ಫಸ್ಟ್ ಅವೆರಡನ್ನು ಜಾಯಿನ್ ಮಾಡೋ ಲೈನ್ ಹೇಳ್ಕೊಂಡೆ, ನೆಟ್ ಪೊಟೆನ್ಶಿಯಲ್ ಅಲ್ಲಿ 0 ಬರುತ್ತೆ ಅಂತ ನಿಮ್ಗೆ ಗೊತ್ತಿರಬೇಕು. ಎರಡು ಪೊಸಿಷನ್ಸ್ ಅಲ್ಲಿ ಬರುತ್ತೆ, ಒಂದು ಬಿಟ್ವೀನ್ ದ ಚಾರ್ಜಸ್ ಬರುತ್ತೆ, ಇನ್ನೊಂದು ಔಟ್ ಸೈಡ್ ದ ಚಾರ್ಜಸ್ ಬರುತ್ತೆ. ಸರ್ ಬಿಟ್ವೀನ್ ದ ಚಾರ್ಜಸ್ ಎಲ್ಲಾದ್ರೂ ತಗೊಳ್ಳಿ, ಸಮಸ್ಯೆ ಇಲ್ಲ. ಔಟ್ ಸೈಡ್ ದ ಚಾರ್ಜಸ್ ಯಾವ್ದು ಸ್ಮಾಲರ್ ಮ್ಯಾಗ್ನಿಟ್ಯೂಡ್ ಇರುತ್ತೆ ಇವೆರಡಲ್ಲಿ ಚೆಕ್ ಮಾಡ್ಕೊಳ್ಳಿ. ದಿಸ್ ಇಸ್ ದ ಸ್ಮಾಲರ್ ಮ್ಯಾಗ್ನಿಟ್ಯೂಡ್. ನೆಗೆಟಿವ್ ಇದೆ ಅಂತ ಸ್ಮಾಲರ್ ಅಲ್ಲ, ಅದರ ವ್ಯಾಲ್ಯೂ ಕೇಳ್ತಿರೋದು. ನೆಗೆಟಿವ್ ಇಂಡಿಕೇಟ್ಸ್ ನೆಗೆಟಿವ್ ಚಾರ್ಜ್. ಸೊ 3 ಇಸ್ ದ ವ್ಯಾಲ್ಯೂ ಹೂಸ್ ಮ್ಯಾಗ್ನಿಟ್ಯೂಡ್ ಇಸ್ ಸ್ಮಾಲರ್. ಅದ್ರ ಪಕ್ಕ ತಗೊಳ್ಳಿ. ಯಾವಾಗ್ಲೂ ಅಷ್ಟೇ, ಯಾವಾಗ್ಲೂ ಸ್ಮಾಲರ್ ಚಾರ್ಜ್ ನ Q1 ಅಂತ ಇಟ್ಕೊಳ್ಳಿ, ಬಿಗರ್ ಚಾರ್ಜ್ ನ Q2 ಅಂತ ಇಟ್ಕೊಳ್ಳಿ. ಅವು ನಮಗೆ ಪ್ರಾಬ್ಲಮ್ ಮಾಡಕ್ಕೆ ಬಹಳ ಈಸಿ ಆಗುತ್ತೆ. ಟೇಕ್ Q1 ಆಸ್ ಸ್ಮಾಲರ್ ಚಾರ್ಜ್ ಅಂಡ್ Q2 ಆಸ್ ಬಿಗರ್ ಚಾರ್ಜ್. ಸೊ ನಮ್ಗೆ ನೆಟ್ ಪೊಟೆನ್ಶಿಯಲ್ ಇಲ್ಲೊಂದ್ ಕಡೆ 0 ಬರುತ್ತೆ, ಔಟ್ ಸೈಡ್ ಇದ್ರ ಪಕ್ಕ ತಗೊಳ್ಳಿ, ಇಲ್ಲೊಂದ್ ಕಡೆ 0 ಬರುತ್ತೆ. Q ಅನ್ನೋ ಪಾಯಿಂಟ್ ಫಸ್ಟ್ ಏನ್ ಮಾಡಿ, ಬಿಟ್ವೀನ್ ದ ಚಾರ್ಜಸ್ ಕಂಡುಹಿಡಿಯೋಣ. ಸೊ ಏನ್ ಮಾಡಿ, ಈ ತರ ಕೊಟ್ಟಾಗ ಜನರಲಿ ಸ್ಮಾಲರ್ ಚಾರ್ಜ್ ಇಂದ ಏನ್ ಮಾಡಿ ಎಕ್ಸ್ ಅಂತ ತಗೊಳ್ಳಿ, ಬಿಗರ್ ಚಾರ್ಜ್ ಇಂದ ಟೋಟಲ್ ಡಿಸ್ಟೆನ್ಸ್ ಆರ್ ಅಂತ ತಗೊಂಡಾಗ ಏನಾಗುತ್ತೆ, ಆರ್ ಮೈನಸ್ ಎಕ್ಸ್ ಆಗುತ್ತೆ ಬಿಗರ್ ಚಾರ್ಜ್ ಇಂದ. ಈಗ ಇಲ್ಲೇನಾಗಿರುತ್ತೆ, ನೆಟ್ ಪೊಟೆನ್ಶಿಯಲ್ 0 ಬಂದಾಗ ಅದ್ರರ್ಥ ಏನು, ಇದ್ರ ಪೊಟೆನ್ಶಿಯಲ್ ಪ್ಲಸ್ V1 ಮೈನಸ್ 3 ನ ಪೊಟೆನ್ಶಿಯಲ್ ಮೈನಸ್ V2 ಅಟ್ ಪಾಯಿಂಟ್ P. ಇಲ್ಲಿ ಬರ್ಕೊಂಡ್ ಬಿಡ್ತೇನೆ ನಿಮಿಷ. ಅಟ್ P ನೆಟ್ ಪೊಟೆನ್ಶಿಯಲ್ ಈಸ್ 0. ಇದು ನೋಡಕ್ಕಷ್ಟು ಕಾಂಪ್ಲಿಕೇಟೆಡ್ ಇದೆ, ಬಟ್ ಹೋಗ್ತಾ ಹೋಗ್ತಾ ನಿಮ್ಗೆ ಗೊತ್ತಾಗುತ್ತೆ, ಬಹಳ ಸಿಂಪಲ್ ಇದೆ ಪ್ರಾಬ್ಲಮ್ ಇದು. ಅಟ್ P ನೆಟ್ ಪೊಟೆನ್ಶಿಯಲ್ 0 ಅಂತ ತಗೊಂಡಿದ್ದೀನಿ. ಅಲ್ಲಿಗೆ V ಇಸ್ ಈಕ್ವಲ್ ಟು V ಇಸ್ ದ ನೆಟ್ ಪೊಟೆನ್ಶಿಯಲ್. ಒಂದು ಚಾರ್ಜಿನ ಪೊಟೆನ್ಶಿಯಲ್ ಪ್ಲಸ್ V1 ಇರುತ್ತೆ, ಇನ್ನೊಂದು ಚಾರ್ಜಿನ ಪೊಟೆನ್ಶಿಯಲ್ ಮೈನಸ್ ಇರುತ್ತೆ. ಯಾಕಂದ್ರೆ ನೆಗೆಟಿವ್ ಚಾರ್ಜ್ ಇರಲೇಬೇಕು, ಇಲ್ಲಾಂದ್ರೆ ನೆಟ್ ಪೊಟೆನ್ಶಿಯಲ್ 0 ಬರಕ್ಕೆ ಸಾಧ್ಯನಿಲ್ಲ. ಅವ್ರೇನ್ ಕೊಟ್ಟಿದ್ದಾರೆ, ನೆಟ್ ಪೊಟೆನ್ಶಿಯಲ್ V ಏನಾಗ್ಬೇಕಂತೆ 0 ಬರ್ಬೇಕಂದ್ರೆ ಈ ಪಾಯಿಂಟ್ ಅಲ್ಲಿ ಇಲ್ಲಿಗೆ 0 ಇಸ್ ಈಕ್ವಲ್ ಟು ಏನು, V1 ಮೈನಸ್ V2. ಅಲ್ಲಿಗೆ ಇದ್ರ ಅರ್ಥ ಏನು, V1 ಇಸ್ ಈಕ್ವಲ್ ಟು V2 ಅಂತ. ಯಾಕೆ ಇದನ್ನ ಬರ್ಕೊಂಡ್ರೆ ಪರ್ಟಿಕ್ಯುಲರ್ ಆಗಿ ನೀವು ಎಲ್ಲೋ ಒಂದ್ ಕಡೆ ತಪ್ಪು ಮಾಡ್ತೀರಾ, ಅದನ್ನ ಹೇಳ್ತೀನಿ. ಈಗ ವಾಟ್ ಇಸ್ V1? V1 ಇಸ್ ದ ಪೊಟೆನ್ಶಿಯಲ್ ಡ್ಯೂ ಟು phi. ಎಲ್ಲಿ, ಅಟ್ P. ಅದನ್ನ ಬರ್ಕೊಳ್ಳಿ. ಏನಿರುತ್ತೆ, 1/4πε0 Q1 by R1 ಇಸ್ ಈಕ್ವಲ್ ಟು, ಹೀಗೆ ಬರ್ಕೊಳ್ಳಿ, 1/4πε0 Q2 by R2. 1/4πε0 ಕ್ಯಾನ್ಸಲ್ ಆಗುತ್ತಾ. Q1 by R1 ಏನಂತ ತಗೊಂಡಿದ್ದೀನಿ, ಇದನ್ನೇ ತಗೊಳ್ಳಿ. Q1 ಇದು ತಗೊಂಡಿದ್ದೀನಲ್ವಾ, ಎಕ್ಸ್ ಅಂತ ತಗೊಳ್ಳಿ. ದಿಸ್ ಇಸ್ ಅವರ್ Q1. Q2 ಯಾವುದು, Q2 ಸೆಕೆಂಡ್ ಚಾರ್ಜ್ ಡಿವೈಡೆಡ್ ಬೈ ಅಲ್ಲಿಂದ ಎಷ್ಟು ದೂರ ಇದೆ, R ಮೈನಸ್ ಎಕ್ಸ್. ಇಲ್ಲಿಗೆ ಬಂದು ನಿಂತ್ಕೊಳ್ಳುತ್ತೆ ಸ್ಟೆಪ್, ಎಲ್ಲ ಕ್ಯಾನ್ಸಲ್ ಆಗಿ. ಈಗ ಸಬ್ಸ್ಟಿಟ್ಯೂಷನ್. Q1 ಜಾಗದಲ್ಲಿ ಎಷ್ಟು ಸಬ್ಸ್ಟಿಟ್ಯೂಟ್ ಮಾಡ್ತೀರಾ, ಇಲ್ಲಿ ಫೈಂಡ್ ಔಟ್ ಮಾಡ್ತಿರೋದು ಪೊಟೆನ್ಶಿಯಲ್ ಅಲ್ವಾ, -3 ಹಾಕೊಂಡ್ಬಿಟ್ರೆ ಅಲ್ಲಿ -3 ನೇ ಹಾಕೊಳ್ಬೇಕು ಆಕ್ಚುಲಿ. ಆದ್ರೆ ಇಲ್ಲಿ -3 ಹಾಕೊಳ್ಬಾರ್ದು, 3ನೇ ಹಾಕೊಳ್ಬೇಕು. ಯಾಕೆ ಅಂತ ಕೇಳ್ರಿ, ಯಾಕೆಂದ್ರೆ ಇಲ್ಲಿ ಆಲ್ರೆಡಿ ಪೊಟೆನ್ಶಿಯಲ್ ನಾನು ನೆಗೆಟಿವ್ ಅಂತ ತಗೊಂಡ್ಬಿಟ್ಟಿದ್ದೀನಿ ಮೈನಸ್. ಮತ್ತಿಲ್ಲಿ ಮೈನಸ್ ಹಾಕೊಂಡ್ರೆ ಪ್ರಾಬ್ಲಮ್ ಆಗುತ್ತೆ. ಇಲ್ಲಿ ಮೈನಸ್ ಅಂತ ತಗೊಂಡ್ಮೇಲೆ ಈ ಇಕ್ವೇಶನ್ ಬಂದಿರೋದು, ಹಾಗಾಗಿ ಇಲ್ಲಿ ಮೈನಸ್ ಹಾಕೊಳ್ಳೋ ಅವಶ್ಯಕತೆ ಇಲ್ಲ. ಸೊ ಏನಂತ ಹಾಕೊಳ್ತಾರೆ, 3 × 10⁻⁸ ಎಷ್ಟಿದೆ, -8 ಇದೆ ಐ ಥಿಂಕ್, -8 ಇದೆ. -8 ಹಾಕೊಂಡ್ರೆ ಏನು ಡಿಫ್ರೆನ್ಸ್ ಆಗಲ್ಲ, ಕ್ಯಾನ್ಸಲ್ ಆಗುತ್ತೆ. ಡಿವೈಡೆಡ್ ಬೈ ಎಕ್ಸ್, ಎಕ್ಸ್ ಇರಲಿ, ಇಸ್ ಈಕ್ವಲ್ ಟು Q2 ಎಷ್ಟು, 5 × 10⁻⁸ ಡಿವೈಡೆಡ್ ಬೈ ಆರ್ ಮೈನಸ್, ಆರ್ ಎಷ್ಟಿದೆ 16 ಹಾಕೊಂಡ್ಬೇಡ, 16 ಮೈನಸ್ ಎಕ್ಸ್. ಇಲ್ಲಿ -8 ಕ್ಯಾನ್ಸಲ್ ಆಗುತ್ತೆ, ಅದಕ್ಕೆ ನಾನು ಮೆನ್ಷನ್ ಮಾಡಲಿಲ್ಲ ಅಲ್ಲಿ, ಬಟ್ ಬರ್ಕೊಂಡ್ರೆ ಒಳ್ಳೇದು, ಬರಿಬೇಕು. ಸೊ ಉಳಿಯೋದೇನು, 3/x ಇಸ್ ಈಕ್ವಲ್ ಟು 5/16 ಮೈನಸ್ ಎಕ್ಸ್. ಕ್ರಾಸ್ ಮಲ್ಟಿಪ್ಲೈ ಮಾಡಿ, 16 × 3 48 ಮೈನಸ್ 3x ಇಸ್ ಈಕ್ವಲ್ ಟು 5x. ಸೊ 48 ಇಸ್ ಈಕ್ವಲ್ ಟು 5 + 3 8x. ಅಲ್ಲಿಗೆ 48/8 6 ಆಗುತ್ತೆ. ಸೊ ಅಲ್ಲಿಗೆ x becomes equal to 6. x is equal to 6 ಸೆಂಟಿಮೀಟರ್ ಬಂತು. ಐ ಥಿಂಕ್ ಇದೇ ಆಪ್ಷನ್ ಇರಬೇಕು, 6 ಸೆಂಟಿಮೀಟರ್ ಇದೆಲ್ಲ, 6 ಸೆಂಟಿಮೀಟರ್. ಓಕೆ, ಅಂದ್ರೆ ಸ್ಮಾಲರ್ ಚಾರ್ಜ್ ಇಂದ 6 ಸೆಂಟಿಮೀಟರ್ ದೂರದಲ್ಲಿದೆ. ಸಮ್ ಟೈಮ್ಸ್ ಒಂದು ಕ್ವಶನ್ ಹೀಗೂ ಕೇಳ್ಬೋದು, 5 ಇಂದ ಎಷ್ಟು ದೂರದಲ್ಲಿರುತ್ತೆ ಅಂತ. ಇಲ್ಲಿ ನಾವು ಕಂಡುಹಿಡಿದಿರೋದು 3 ಇಂದ ಎಷ್ಟು ದೂರದಲ್ಲಿದೆ, 5 ಇಂದ ಎಷ್ಟು ದೂರದಲ್ಲಿರುತ್ತೆ. ಡೆಫಿನೆಟ್ಲಿ ಇದು 6 ಆಯ್ತಂದ್ರೆ ಈ ಕಡೆಗೆ, ಸೊ ಇಲ್ಲಿಂದ 6 ಸೆಂಟಿಮೀಟರ್ ದೂರ ಇದೆ ಅಂದ್ರೆ ಈ ಚಾರ್ಜ್ ಇಂದ 10 ಸೆಂಟಿಮೀಟರ್ ದೂರದಲ್ಲಿರುತ್ತೆ. ಎಲ್ಲಿ, ಬಿಟ್ವೀನ್ ದ ಚಾರ್ಜಸ್. ಈಗ ನಾವೇನ್ ಮಾಡೋಣ, ಔಟ್ ಸೈಡ್ ಕಂಡುಹಿಡಿಯೋ, ಅದಕ್ಕೆ ಬೇರೆ ಡಯಾಗ್ರಾಮ್ ಬರ್ಕೊಂತೀನಿ ನೋಡ್ರಿ.
ಔಟ್ಸೈಡ್ ಹೇಗೆ 5 ಇಲ್ಲೇ ಬರ್ಕೊಳ್ಳಿ, -3 ಇಲ್ಲೇ ಬರ್ಕೊಳ್ಳಿ, ಲೈನ್ ಜಾಯಿನಿಂಗ್ ದ ಟೂ ಚಾರ್ಜಸ್ ಬರ್ಕೊಳ್ಳಿ. ಸೊ ನಮ್ಗೆ ಎಲ್ಲಿ ಪಾಯಿಂಟ್ ಪಿ, ಇಲ್ಲಿ ಏನಾಗಿದೆ ಬೇಕಾದ್ರೆ ಕ್ಯೂ ಅಂತ ತಗೊಳ್ಳಿ, ಕ್ಯೂ ಬೇಡ ಪಿ ಡ್ಯಾಶ್ ಅಂತ ತಗೊಳ್ಳಿ, ಪಿ ಡ್ಯಾಶ್. ಇಲ್ಲೇನಾಗಿದೆ ಪೊಟೆನ್ಷಿಯಲ್ 0 ಬರುತ್ತೆ. ಯಾವಾಗ್ಲೂ ಅಷ್ಟೇ ಸ್ಮಾಲರ್ ಚಾರ್ಜ್ ಇಂದ ಎಕ್ಸ್ ಅಂತ ತಗೊಳ್ಳಿ, ಸ್ಮಾಲರ್ ಚಾರ್ಜ್ ನ Q1 ಅಂತ ತಗೊಳ್ಳಿ, ಅಲ್ಲಿಂದ ಅಲ್ಲಿ ಎಕ್ಸ್, ಬಿಗರ್ ಚಾರ್ಜ್ ಏನಾಗುತ್ತೆ ಎಷ್ಟಾಗುತ್ತೆ, ಇಲ್ಲಿಂದ ಅಲ್ಲಿಗೆ ಆರ್ ಡಿಸ್ಟೆನ್ಸ್ ಇದ್ರೆ ಆರ್ ಪ್ಲಸ್ ಎಕ್ಸ್. ನಾವ್ ಏನಂತ ಬರ್ಕೊಳ್ಳೋಣ, ಸೇಮ್ ಸ್ಟೆಪ್. ನಾವು ನೆಟ್ ಪೊಟೆನ್ಷಿಯಲ್ ಈಸ್ ಪೊಟೆನ್ಷಿಯಲ್ ಈಸ್ 0 at P dash outside. ಏನಂತ ಬರ್ಕೊಳ್ಳೋದು, V1 should be equal to V2, ಸೇಮ್ ಅದೇ ತರ. So V1 is 1 by 4 pi epsilon naught Q1 by R1 and this one is 1 by 4 pi epsilon naught Q2 by R2. ಇದು ಕ್ಯಾನ್ಸಲ್ ಆಗುತ್ತೆ, ಉಳಿಯೋದು ನಿಮ್ಗೆ Q1 ಇಂದ ಎಷ್ಟು ದೂರ ಇದೆ, ಎಕ್ಸ್ ಎಷ್ಟು ದೂರ ಇದೆ, ಬಿಗರ್ ಚಾರ್ಜ್ ಇದು Q2 ಅಂತ ಬರ್ಕೊಂಡಿದೀನಿ, Q2 by R plus x. ನೋಡ್ರಿ ಔಟ್ಸೈಡ್ ಮತ್ತೆ ಇನ್ಸೈಡ್ ತಗೊಂಡಾಗ ಇದೇ ಡಿಫರೆನ್ಸ್. ಬಿಟ್ವೀನ್ ದ ಚಾರ್ಜಸ್ ತಗೊಂಡ್ರೆ Q1 by x ಆಗುತ್ತೆ, Q2 by R minus x ಆಗುತ್ತೆ. ಔಟ್ಸೈಡ್ ತಗೊಂಡ್ರೆ Q1 by x, Q2 by R plus x. ಇದು ಒಂದೇ ಡಿಫರೆನ್ಸ್, R plus x, R minus x. ಯಾವಾಗ ನೀವು ಸ್ಮಾಲರ್ ಚಾರ್ಜ್ ನ Q1 ಅಂತ ತಗೊಂಡ್ ಮಾಡಿದ್ರೆ ಭಯಂಕರ ಈಸಿ ಆಗುತ್ತೆ. ನಾವು ಸಬ್ಸ್ಟಿಟ್ಯೂಷನ್ ಅಷ್ಟೇ ಕೆಲಸ. Q1 ಏನು 3 into 10⁻² -8 ಕ್ಯಾನ್ಸಲ್ ಆಗುತ್ತೆ ಬಿಟ್ಟು ಡಿವೈಡೆಡ್ ಬೈ x is equal to Q2 ಏನು 5 ಡಿವೈಡೆಡ್ ಬೈ R ಎಷ್ಟು 16 ಪ್ಲಸ್ x. R 16 ತಾನೆ ಅವ್ರು ಕೊಟ್ಟಿರ್ತಾರೆ, ಇಟ್ ವಿಲ್ ಬಿ ಗಿವನ್ ಟು ಯು. ಕ್ರಾಸ್ ಮಲ್ಟಿಪ್ಲೈ ಮಾಡಿ ಅಲ್ಲಿಗೆ ಏನಾಗುತ್ತೆ 48. ಇಲ್ಲಿ ನೋಡ್ರಿ ಇಲ್ಲಿ ಮೈನಸ್ ಪ್ಲಸ್ ಆಗ್ಬಿಡುತ್ತೆ, ಇನ್ನೇನಾಗಲ್ಲ. 48 ಪ್ಲಸ್ 3x is equal to 5x. So 48 is equal to 3x 5 minus 5 x minus 3x is 2x. So x is equal to 24 ಸೆಂಟಿಮೀಟರ್. ಅಂದ್ರೆ ಅರ್ಥ ಇಲ್ಲಿಂದ ಅಲ್ಲಿಗೆ 24 ಸೆಂಟಿಮೀಟರ್ ದೂರದಲ್ಲಿ, ಇಲ್ಲಿಂದ ಸ್ಮಾಲರ್ ಚಾರ್ಜ್ ಇಂದ 24 ಸೆಂಟಿಮೀಟರ್ ದೂರದಲ್ಲಿ ನಿಮ್ಗೆ ನೆಟ್ ಪೊಟೆನ್ಷಿಯಲ್ 0 ಬರುತ್ತೆ. ಬಿಗರ್ ಚಾರ್ಜ್ ಇಂದ ಪ್ಲಸ್ 16 ಹಾಕಬೇಕು, 4 ಪ್ಲಸ್ ಅಷ್ಟು ದೂರದಿಂದ 16 ಅಲ್ಲಿ ಎಷ್ಟಾಗುತ್ತೆ 40 ಸೆಂಟಿಮೀಟರ್ ಆಗುತ್ತೆ. 40 ಸೆಂಟಿಮೀಟರ್ ದೂರದಿಂದ ಅಂದ್ರೆ ಇಲ್ಲಿಂದ ಇಲ್ಲಿಗೆ 40 ಸೆಂಟಿಮೀಟರ್ ದೂರದಲ್ಲಿ ಇದ್ರ ಪಕ್ಕನೆ ತಗೊಳ್ಬೇಕು, ಸ್ಮಾಲರ್ ಚಾರ್ಜ್ ಪಕ್ಕನೆ 0 ಬರುತ್ತೆ. ನೀವೇನಾದ್ರು ಈ ಕಡೆ ತಗೊಂಡ್ರೆ ಬರುತ್ತೆ ಆನ್ಸರ್, ಬಟ್ ನೆಗೆಟಿವ್ ಬರುತ್ತೆ, ತಪ್ಪದು. ಓಕೆ, ಇಷ್ಟನ್ನ ನೀವು ಪ್ರಾಬ್ಲಮ್ ಮಾಡ್ಬೇಕು. ಪಾಯಿಂಟ್ಸ್ ಅಂತ ಕೇಳಿದಾಗ 2 ಪಾಯಿಂಟ್ ಕಂಡಿಡಿರಿ. 1 ಪಾಯಿಂಟ್ ಕಂಡಿಡಿದು ಬಿಟ್ವೀನ್ ಔಟ್ಸೈಡ್ ಅಂತ ಏನು ಬರಲ್ಲ, ಪೊಟೆನ್ಷಿಯಲ್ ಅಲ್ಲಿ ಬಿಟ್ವೀನ್ ಬರುತ್ತೆ, ಔಟ್ಸೈಡ್ ಬರುತ್ತೆ. ಜೊತೆಗೆ ಏನ್ ಗೊತ್ತಾ, ಒಂದು ಪಾಸಿಟಿವ್ ಇರ್ಲೇಬೇಕು, ಇನ್ನೊಂದು ನೆಗೆಟಿವ್ ಇರ್ಲೇಬೇಕು. 2 ಪಾಸಿಟಿವ್ ಕೊಟ್ರೆ ರಾಂಗ್, 2 ನೆಗೆಟಿವ್ ಕೊಟ್ರೆ ರಾಂಗ್. ಯಾಕಂದ್ರೆ ನೆಟ್ ಪೊಟೆನ್ಷಿಯಲ್ 0 ಬರಲ್ಲ, ಒಂದು ಪಾಸಿಟಿವ್ ನೆಗೆಟಿವ್ ಇರ್ಲೇಬೇಕು. ಜೊತೆಗೆ ಪೊಸಿಷನ್ಸ್ 2 ಬರುತ್ತೆ, ಔಟ್ಸೈಡ್ ಮತ್ತೆ ಬಿಟ್ವೀನ್ 2 ಬರುತ್ತೆ. ಕ್ಯಾಲ್ಕುಲೇಟ್ ಮಾಡಿ. ನೆಕ್ಸ್ಟ್ ಕ್ವಶನ್. ಪ್ಲಸ್ charges plus 2 nanocoulomb plus 4 plus 8 are placed at the corners A, B, C respectively of a side 0.2 meter. Calculate the work done in transferring a charge plus 2 nanocoulomb from the corner D to the center of the square. ಇಲ್ಲಿ ಏನ್ ಮಾಡ್ಬೇಕು, ಒಂದು ಸ್ಕ್ವೇರ್ ತಗೊಳ್ಬೇಕು, ಅದ್ರ ಹೆಸರು ಕೊಡ್ಬೇಕು ABCD ಅಂತ ಫಸ್ಟ್ ಕೊಡೋಣ. ಕಾಣಿಸ್ತಿದ್ಯಾ ABCD ಸ್ಕ್ವೇರ್? ಬಹಳ ಕೇರ್ಫುಲ್ ಆಗಿರ್ಬೇಕು. ಇಲ್ಲಿ A B ಇಲ್ಲಿ ಸಿ ಕೊಟ್ಬಿಟ್ರೆ ಆಮೇಲೆ ಸೈಕ್ಲಿಕ್ ಆರ್ಡರ್ ಅಲ್ಲೇ ಬರ್ಬೇಕು, ಸೈಕ್ಲಿಕ್ ಆರ್ಡರ್ ಅಲ್ಲಿ ಬರ್ಕೊಡಿ ABCD ನ. ABCD ಎಲ್ಲಾರು ಸ್ಟಾರ್ಟ್ ಮಾಡಿ, ಎಲ್ಲಾರು ಏನ್ ಮಾಡಿ, ಬಟ್ ಆರ್ಡರ್ ಅಲ್ಲಿ ಇರ್ಬೇಕಷ್ಟೇ. ಓಕೆ, ನೆಕ್ಸ್ಟ್ ಏನ್ ಮಾಡಿ, ಚಾರ್ಜಸ್ ನ ಪ್ಲೇಸ್ ಮಾಡಿ. ಎಲ್ಲೆಲ್ಲಿ ಏನೇನೋ 2 4 8 ಅನ್ನ ಎಲ್ಲೆಲ್ಲಿ ಇಡಬೇಕು, ABC ಹತ್ರನೇ ಇಡಬೇಕು. ಇಲ್ಲಿ +2 nanocoulomb +4 nanocoulomb. ನಿಮ್ಗೆ ಹೀಗಿಟ್ರೆ ಪ್ರಾಬ್ಲಮ್ ಯಾವ ತರ ಇದೆ ಅಂತ ಅರ್ಥ ಆಗೋದು. ಅಲ್ಲಿ ಏನಿದೆ ಅದೇ ಆರ್ಡರ್ ಅಲ್ಲಿ ಇಡಬೇಕು, ಅವಾಗ ನಿಮ್ಗೆ ಪ್ರಾಬ್ಲಮ್ ಏನ್ ಮಾಡ್ಬೇಕಂತ ಗೊತ್ತಾಗುತ್ತೆ. ನೆಕ್ಸ್ಟ್ ಏನ್ ಮಾಡಿ, ಸೈಡ್ ಎಷ್ಟು ಕೊಡಿದ್ರೆ 0.2 ಮೀಟರ್, 0.2 ಮೀಟರ್. ಈಗ ಡಿಸ್ಟೆನ್ಸ್ ಫಸ್ಟ್ ಬರ್ಕೊಂಡ್ಬಿಡಿ, ಹೇಳ್ತೀನಿ. AB is equal to BC is equal to CD is equal to ಆಮೇಲೆ AD ಸೈಡ್ ಎಲ್ಲ ಎಷ್ಟಾಗಿರುತ್ತೆ 0.2 ಮೀಟರ್ ಇರುತ್ತೆ. ಆಮೇಲೆ ಏನ್ ಮಾಡಿ, ಡಯಾಗನಲ್ಸ್ ಬರ್ಕೊಂಡ್ಬಿಡಿ. ಡಯಾಗನಲ್ ಸೆಂಟರ್ ಏನ್ ಮಾಡಿ O ಅಂತ ಕೊಡಿ, ಅರ್ಧ ಡಯಾಗನಲ್ ಎಲ್ಲ ಬರ್ಕೊಂಡ್ಬಿಡಿ, ಹೇಳ್ತೀನಿ. ನೆಕ್ಸ್ಟ್ ಡಯಾಗನಲ್ ಎಷ್ಟು, BD is equal to AC is equal to ಎಷ್ಟಿರುತ್ತೆ 0.2 ಟೈಮ್ಸ್ √2 ಇರುತ್ತೆ. 0.2 ಟೈಮ್ಸ್ √2 ಮೀಟರ್. ಕ್ಯಾಲ್ಕುಲೇಟ್ ಮಾಡಿದ್ರೆ this one you are going to get 0.2828 ಮೀಟರ್ ಬರುತ್ತೆ. ಆಮೇಲೆ ಆಫ್ ದ ಡಯಾಗನಲ್ ಬರ್ಕೊಳ್ಳಿ,
AO is equal to BO is equal to CO is equal to DO ಏನಿರುತ್ತೆ 0.2 by ರೂಟ್ 2 ಆಗುತ್ತೆ. 0.2 by ರೂಟ್ 2 ಎಷ್ಟು ಬರುತ್ತೆ? ಇದು 0.141 ಮೀಟರ್ ಬರುತ್ತೆ ಅಪ್ರಾಕ್ಸಿಮೇಟ್ಲಿ. ಇದನ್ನ ಬರ್ಕೊಂಡಾದ್ಮೇಲೆ ನೆಕ್ಸ್ಟ್ ಕೆಲಸ ಏನು ಅದನ್ನ ನೋಡ್ಬೋದು. ಏನ್ ಕಂಡಿಡಿಯಕ್ಕೆ ಕೇಳಿದ್ರೆ ವೆರಿ ಇಂಪಾರ್ಟೆಂಟ್, ವರ್ಕ್ ಡನ್ ಕೇಳಿದರೆ ವರ್ಕ್ ಮಾಡಬೇಕು. ಏನಕ್ಕೆ ವರ್ಕ್ ಡನ್ ಮಾಡಬೇಕು? ಟು ಟ್ರಾನ್ಸ್ಫರ್ ಎ ಚಾರ್ಜ್ ಆಫ್ +2 ನ್ಯಾನೋ ಕೂಲಂಬ್ ಫ್ರಮ್ ಕಾರ್ನರ್ ಡಿ ಟು ದ ಸೆಂಟರ್. ಅಂದ್ರೆ ನೀವೇನ್ ಮಾಡ್ಬೇಕು, ಇಲ್ಲಿಂದ ಇಲ್ಲಿಗೆ ಯಾವ್ದನ್ನ ಮೂವ್ ಮಾಡ್ಬೇಕು? +2 ನ್ಯಾನೋ ಕೂಲಂಬ್ ಅನ್ನ ಚಾರ್ಜ್ ನ ಮೂವ್ ಮಾಡ್ಬೇಕು. ಮೂವ್ ಮಾಡೋದಕ್ಕೆ ವರ್ಕ್ ಎಷ್ಟು ಮಾಡಿದ್ರಿ ಅಂತ ಕಂಡಿಡಿ. ಈಗ ಯಾವ್ದನ್ನ ಚಾರ್ಜ್ ಅನ್ನು ಮೂವ್ ಮಾಡ್ತೀರಾ ಅದನ್ನ ಏನ್ ಮಾಡಿ, ಯಾವಾಗ್ಲೂ Q0 ಅಂತ ಇಟ್ಕೊಳ್ಳಿ, ವಿಚ್ ಇಸ್ +2 ನ್ಯಾನೋ ಕೂಲಂಬ್ ವಿಚ್ ವಿ ಆರ್ ಮೂವಿಂಗ್. ಓಕೆ, ಸೊ ಫಾರ್ಮುಲಾ ಹೇಳ್ಬಿಡ್ತೀನಿ ನೋಡಿ. ಫಸ್ಟ್ ಫಾರ್ಮುಲಾ ಕಲ್ತ್ಕೊಂಡ್ಬಿಟ್ರೆ ನಮಗೆ ಉಳಿದಿದ್ದೆಲ್ಲ ಬಹಳ ಈಸಿ ಆಗುತ್ತೆ. ಫಾರ್ಮುಲಾ ಏನು? ವರ್ಕ್ ಡನ್ ಫ್ರಮ್ ಎಲ್ಲಿಂದ ಅಲ್ಲಿಗೆ ಫ್ರಮ್ ಡಿ ಟು ದ ಸೆಂಟರ್ ಓ ಕ್ಯಾನ್ ಬಿ ರಿಟನ್ ಆಸ್ ಬೈ ದ ಡೆಫಿನೇಷನ್ VO minus VD into Q0. This is the main formula. ಈ ಫಾರ್ಮುಲಾ ನಿಮ್ಗೆ ಗೊತ್ತಾಯ್ತಂದ್ರೆ ಪ್ರಾಬ್ಲಮ್ ಈಸಿ ಆಗುತ್ತೆ. ಇಲ್ಲಾಂದ್ರೆ ಏನೇನೋ ಮಾಡ್ಬಿಡ್ತೀರಾ. ಇದು ಹೆಂಗ್ ಬಂತು ಸರ್ ಅಂದ್ರೆ ವರ್ಕ್ ಡನ್ ಫ್ರಮ್ A to B VB minus VA into Q0 ಬೇಸಿಕ್ ಡೆಫಿನೇಷನ್ ಆಫ್ ಪೊಟೆನ್ಷಿಯಲ್ ಡಿಫರೆನ್ಸ್ ಅದೇ ಇದು. ಸೊ VDO ಇದ್ರೆ VO minus VD ನೇ ಮಾಡ್ಬೇಕು, ಇಲ್ಲಾಂದ್ರೆ ತಪ್ಪಾಗುತ್ತೆ. ಇಂಟು Q0 ಆಲ್ರೆಡಿ ಗೊತ್ತು ನಮ್ಗೆ. Q0 VO ಮತ್ತೆ VD ಕಂಡಿಡ್ಕೊಂಡ್ರೆ ಪ್ರಾಬ್ಲಮ್ ಮುಗೀತು. ವಾಟ್ ಈಸ್ VO? VO ಅಂದ್ರೆ ಪೊಟೆನ್ಷಿಯಲ್ ಅಟ್ O, VD ಅಂದ್ರೆ ಪೊಟೆನ್ಷಿಯಲ್ ಅಟ್ D. ಯಾವ್ದ್ರದ್ದು ನೋಡ್ರಿ, ಅದಕ್ಕೆ ನಾವು ಫಸ್ಟ್ ಏನ್ ಮಾಡ್ಬೇಕು, ಡಯಾಗ್ರಾಮ್ ನೀಟಾಗಿ ಅನಲೈಸ್ ಮಾಡಿದ್ರೆ ಗೊತ್ತಾಗುತ್ತೆ. ಈ ಮೂರು ಚಾರ್ಜಸ್ ಇಲ್ಲಿ 2 ನ್ಯಾನೋ ಕೂಲಂಬ್ ಬರ್ತಿದೆಯಲ್ಲ, ಇದನ್ನ ಏನ್ ಮಾಡುತ್ತೆ? ಪೋಸ್ ಮಾಡ್ತವೆ. ಅಂದ್ರೆ ಈ 2 ನ್ಯಾನೋ ಕೂಲಂಬ್ ಅನ್ನ +2 ನ್ಯಾನೋ ಕೂಲಂಬ್ ನ should be moved against the 3 charges which are already placed at ABC. ಹಾಗಾದ್ರೆ ನಾವಿಲ್ಲಿ ಪೊಟೆನ್ಷಿಯಲ್ ಕಂಡುಹಿಡಿಬೇಕಾಗಿರೋದು ಈ ಮೂರು ಚಾರ್ಜ್ ನ ಪೊಟೆನ್ಷಿಯಲ್ ಎಲ್ಲಿ? ಡಿ ಹತ್ತಿರ ಒಂದ್ಸತಿ, ಓ ಹತ್ತಿರ ಒಂದ್ಸತಿ ಕಂಡುಹಿಡಿಬೇಕು. ಆಮೇಲೆ ಅದನ್ನ ಸಬ್ಟ್ರಾಕ್ಟ್ ಮಾಡಿ ಪೊಟೆನ್ಷಿಯಲ್ ಡಿಫರೆನ್ಸ್ ಬರುತ್ತೆ ಇಂಟು Q0 ಮಾಡಿ. ಹಾಗಾದ್ರೆ ಈ ಮೂರು ಚಾರ್ಜ್ ನ ಆಲ್ರೆಡಿ ಇರೋ ಮೂರು ಚಾರ್ಜ್ ನ ಪೊಟೆನ್ಷಿಯಲ್ ಕಂಡುಹಿಡಿರಿ. ಎಲ್ಲಿ? ಇಲ್ಲೇ ಹೇಳುತ್ತನ್ರಿ ಫಾರ್ಮುಲಾ, VO ಮತ್ತೆ VD ಅಂತ. VO ಕಂಡುಹಿಡಿರಿ, ಆಮೇಲೆ VD ಅಂತ ಡಿ ಹತ್ರ ಕಂಡುಹಿಡಿ. ಸೊ ಫಸ್ಟ್ ಫೈಂಡ್ ಔಟ್ ಮಾಡೋಣ, ಆಮೇಲೆ ಮೇನ್ ಫಾರ್ಮುಲಾಗೆ ಬರೋಣ. ಫಸ್ಟ್ ಪೊಟೆನ್ಷಿಯಲ್ ಅಟ್ O ಕಂಡುಹಿಡಿಯೋಣ. ಫಸ್ಟ್ O ಡ್ಯೂ ಟು +2 ನ್ಯಾನೋ ಕೂಲಂಬ್ +4 ನ್ಯಾನೋ ಕೂಲಂಬ್ ಅಂಡ್ +8 ನ್ಯಾನೋ ಕೂಲಂಬ್. ಸೊ ದಟ್ ಈಸ್ VO. ಇಲ್ಲೇ ಎಷ್ಟೊಂದು ಜನ ಮಿಸ್ಟೇಕ್ ಮಾಡೋದು. ಸೊ ಪೊಟೆನ್ಷಿಯಲ್ ಕಂಡುಹಿಡಿಯಕ್ಕೆ ನಾವೇನ್ ಡೈರೆಕ್ಷನ್ ತಗೊಳ್ಳೋ ಅವಶ್ಯಕತೆ ಇಲ್ಲ. ಡೈರೆಕ್ಟ್ ಸ್ಟ್ರೈಟ್ ಅವೇ ವಿ ಕ್ಯಾನ್ ರೈಟ್ ದ ಫಾರ್ಮುಲಾ ಡ್ಯೂ ಟು 3 ಚಾರ್ಜಸ್ Q1 by O ಹತ್ರ ತಾನೇ ಕಂಡುಹಿಡಿತಿರೋದು. O ಹತ್ರ ಅಂದ್ರೆ ಇದ್ರದ್ದು ಪೊಟೆನ್ಷಿಯಲ್ 2ದು O ಹತ್ರ ಎಷ್ಟು ದೂರ ಇರುತ್ತೆ? AO. Q1 by AO ಹಾಗೆ ಬರ್ಕೊಡಿ. Q1 by AO ಪ್ಲಸ್ ಸೆಕೆಂಡ್ ಚಾರ್ಜ್ ಯಾವುದು? B. B ಅಂತ B ಹತ್ರ ಇರುತ್ತೆ ಅಂದ್ರೆ Q2 by BO ಪ್ಲಸ್ Q3 by BO. ಈ ಮೂರು ಚಾರ್ಜ್ ಪೊಟೆನ್ಷಿಯಲ್ ಎಲ್ಲಿ? O ಹತ್ರ ಕಂಡುಹಿಡಿದ. ಇಲ್ಲಿಂದ ಇಲ್ಲಿಗೆ ಡಿಸ್ಟೆನ್ಸ್, ಇಲ್ಲಿಂದ ಇಲ್ಲಿಗೆ ಡಿಸ್ಟೆನ್ಸ್, ಇಲ್ಲಿಂದ ಇಲ್ಲಿಗೆ ಡಿಸ್ಟೆನ್ಸ್, ಇಲ್ಲಿಂದ ಇಲ್ಲಿಗೆ ಡಿಸ್ಟೆನ್ಸ್. AO CO BO. ಸೊ VO ಕಂಡುಹಿಡಿರಿ. ಈಗ VO is equal to 1/4π09 into 10⁻⁹ ಹಾಗೆ ಇರಲಿ. ಕಾಮನ್ ಔಟ್ ಮಾಡೋದೆಲ್ಲ ಕಾಮನ್ ಔಟ್ ಮಾಡ್ಬಿಟ್ಟು ಹೇಳ್ತೀನಿ, ಪೂರ್ತಿ ಮಾಡು. ಈಗ ಇಲ್ಲಿ ನ್ಯಾನೋ ಎಲ್ಲಾದ್ರಲ್ಲೂ ಕಾಮನ್ ಇರುತ್ತೆ, ಹಾಗಾಗಿ ಏನ್ ಮಾಡಿ ನ್ಯಾನೋ ಕಾಮನ್ ಇಟ್ಕೊಂಡ್ಬಿಡಿ. ಉಳಿಯೋದು ಫಸ್ಟ್ ಚಾರ್ಜ್ ಏನು? 2. ಎಂತ 2? +2 ಪ್ಲಸ್ ಇದೆ ಪ್ಲಸ್ ಹಾಕೊಳ್ಳಿ, ಡಿವೈಡೆಡ್ ಬೈ AO. AO ಎಷ್ಟಿದೆ? 0.141. ಅದು ಕಾಮನ್ ಔಟ್ ಆಗುತ್ತೆ, ಇಲ್ಲಿ ಬರ್ಕೊಳ್ಳಿ 141 ಪ್ಲಸ್ ಸೆಕೆಂಡ್ ಚಾರ್ಜ್ +4 ಡಿವೈಡೆಡ್ ಬೈ ಸೇಮ್ ಡಿಸ್ಟೆನ್ಸ್ 141 ಪ್ಲಸ್ ಥರ್ಡ್ ಚಾರ್ಜ್ 8 0.141. ಡೋಂಟ್ ಫರ್ಗೆಟ್ ದಿಸ್ ನ್ಯಾನೋ, ಮಾತ್ರ ಹೋಯ್ತು. ಸೊ 999 ಕ್ಯಾನ್ಸಲ್ ಆಗುತ್ತೆ. ಇನ್ನು ಉಳಿದಿದೆಲ್ಲ ಮೀಟರ್ ಇರುತ್ತೆ, ನೋ ಪ್ರಾಬ್ಲಮ್. ಸೆಂಟಿಮೀಟರ್ ಮೈನಸ್ ಹಾಕೊಳ್ಬೇಕಾಗಿತ್ತು. ಈಗ ಕ್ಯಾಲ್ಕುಲೇಟ್ ಮಾಡಿ VO ಎಷ್ಟು ಬರುತ್ತೆ? 9 ಹಾಗಿರ್ಲಿ. ಇದು ಡಿನಾಮಿನೇಟರ್ ಅಲ್ಲಿ 0.141 ಕಾಮನ್ ಬರುತ್ತೆ. ಉಳಿಯೋದು +2 +4 +8. ಇನ್ನೇನು ಉಳಿದಿರಲ್ಲ. ಅಲ್ಲಿಗೆ ಎಷ್ಟು ಬರುತ್ತೆ ನೋಡುವ. ನಮ್ಗೆ 893.6 ಬರುತ್ತೆ. 893.6 ವೋಲ್ಟ್ ಬರುತ್ತೆ ಪೊಟೆನ್ಷಿಯಲ್ ಅಟ್. ಈಗ ಏನ್ ಮಾಡಿದ್ರೆ ಪೊಟೆನ್ಷಿಯಲ್ ಅಟ್ ಡಿ ನು ಕಂಡುಹಿಡಿದ್ವಿ. ಅಗೇನ್ ಫಾರ್ ದ ಸೇಮ್ 3 ಚಾರ್ಜಸ್. ಕಂಡುಹಿಡಿಯೋಣ ಸೇಮ್ ಇದೇ ತರ. ಪೊಟೆನ್ಷಿಯಲ್ ಅಟ್ ಡಿ ಡ್ಯೂ ಟು +2 ನ್ಯಾನೋ ಕೂಲಂಬ್
plus 4 nanocoulomb and plus 8 nanocoulomb is Vd is equal to 1 by 4 pi epsilon naught. ಸ್ಟ್ರೈಟ್ ಅವೇ Q1 ಎಷ್ಟು ಡಿಸ್ಟೆನ್ಸ್ ಡಿ ಹತ್ರ ಕಂಡುಹಿಡಿತಿದ್ವಿ. ಡಿ ಹತ್ರ ಕಂಡುಹಿಡಿತೀರಾ ಅಂದ್ರೆ ನೋಡ್ರಿ ಡಿಸ್ಟೆನ್ಸ್ ನ ಕರೆಕ್ಟ್ ಹಾಕೊಳ್ಳಿ, ಇಲ್ಲಾಂದ್ರೆ ಅದೇ ಪ್ರಾಬ್ಲಮ್ ಆಗೋದು. ಡಿ ಹತ್ರ ಕಂಡುಹಿಡಿತೀರಾ ಅಂದ್ರೆ ನೋಡ್ರಿ ಡಿ ಹತ್ರ ಕಂಡುಹಿಡಿತೀರಾ ಅಂದ್ರೆ ಎ ಇಂದ ಎಷ್ಟು ದೂರ, ಬಿ ಇಂದ ಎಷ್ಟು ದೂರ, ಸಿ ಇಂದ ಎಷ್ಟು ದೂರ. ಸೊ ಎ ಇಂದ ಎ ಡಿ ಪ್ಲಸ್ Q2 ಬೈ ಬಿ ಇಂದ ಬಿ ಡಿ ಪ್ಲಸ್ ಸಿ ಇಂದ ಡಿ ಡಿ ಡಿಸ್ಟೆನ್ಸ್. ಬಿ ಡಿ ಇಸ್ ಈಕ್ವಲ್ ಟು 9 ಇಂಟು 10⁹ ಇಂಟು ಸಬ್ಸ್ಟಿಟ್ಯೂಟ್ ಮಾಡುವ. Q1 ಎಷ್ಟು ಪ್ಲಸ್ 2 ಬೈ ಎ ಡಿ ಎಷ್ಟಿದೆ, ಎ ಡಿ ಬರ್ಕೊಂಡಿರ್ತೀನಿ ನೋಡ್ರಿ ಆಲ್ರೆಡಿ, ಸಾರಿ ಎ ಟು ಡಿ ಎಷ್ಟಿದೆ 0.2 ಮೀಟರ್ 0.2 ಪ್ಲಸ್ Q2 ಯಾವುದು ಪ್ಲಸ್ 4 ನ್ಯಾನೋಕೂಲಂಬ್ ಡಿವೈಡೆಡ್ ಬೈ ಬಿ ಡಿ. ಬಿ ಡಿ ಇಸ್ ದ ಡಯಾಗನಲ್ ಡಿಸ್ಟೆನ್ಸ್ 0.28 ಇದೆ ಪ್ಲಸ್ Q3 8 ನ್ಯಾನೋಕೂಲಂಬ್ ಡಿವೈಡೆಡ್ ಬೈ ಸಿ ಡಿ ಸಿ ಟು ಡಿ 0.2 ಮೀಟರ್ ಸೈಡ್ ಲೆಂತ್ 10⁻⁹ ಇದ್ರದ್ದು ಕಾಮನ್ ಔಟ್ ಬರುತ್ತೆ, ಕ್ಯಾನ್ಸಲ್ ಮಾಡಿ ಅದನ್ನ. ಹೀಗೆ ಬಿ ಡಿ ಇಸ್ ಈಕ್ವಲ್ ಟು 9 ಹಾಗೆಲ್ಲಿ ಇದು ಎಷ್ಟೆಷ್ಟು ಬರುತ್ತೆ ಹಾಗೆ ಕ್ಯಾಲ್ಕುಲೇಟ್ ಮಾಡ್ಕೊಂಡು ಬೇಡ. 2 ಬೈ 0.2 0.4 ಆಗುತ್ತೆ ಪ್ಲಸ್ ಇದು ಇಲ್ಲಿ 4 ಬೈ 0.28 14.14 ಬರುತ್ತೆ. ಇದೇನಾದ್ರು ತಪ್ಪಾಯ್ತಾ? 2 ಬೈ 0.2 10 ಬರುತ್ತೆ, ಸಾರಿ 0.4 10 ಬರ್ಬೇಕು, ಹೌದು. ಪ್ಲಸ್ 8 ಬೈ 0.2 8 ಬೈ 0.2 40 ಬರುತ್ತೆ. ವಿ ಡಿ comes out to be 10 plus 0.14 plus 40 into 9 577.26 ವೋಲ್ಟ್ ಬರುತ್ತೆ. ವಿ ಡಿ ಬಂತು, ಇದನ್ನ ಕಂಡುಹಿಡ್ಕೊಳ್ಳೋದೇ ಇಂಪಾರ್ಟೆಂಟ್. ವಿ ಸಿ ಆಲ್ರೆಡಿ ಇದೆ, ನೆಕ್ಸ್ಟ್ ವರ್ಕ್ ಡನ್ ಬೇಕಲ್ವಾ. ವರ್ಕ್ ಡನ್ ಫಾರ್ಮುಲಾ ಇದೆ, ವರ್ಕ್ ಡನ್ ಫ್ರಮ್ ಡಿ ಟು ಓ ಇಸ್ ಈಕ್ವಲ್ ಟು ವಿಒ. ವಾಟ್ ಇಸ್ ವಿಒ? 893.6 minus VD 577.26 into Q0. Q0 last ಬರುತ್ತೆ 2 nano. So 2 nano. So work done from D to O is equal to 893.6 minus into 632.68 into 10 to the power of -9 ಜೌಲ್ ಬರುತ್ತೆ. ಸೊ ದಿಸ್ ಇಸ್ ದ ಇಷ್ಟಿದೆ ನೋಡಿ, 627 ಇದೆ, 32 ಬಂದಿದೆ, ನೋ ಪ್ರಾಬ್ಲಮ್. ಓಕೆ, ಇಷ್ಟು ನಿಮ್ಮ ಪ್ರಾಬ್ಲಮ್. ಕರೆಕ್ಟ್ ಆಗಿ ನೋಡ್ಕೊಳ್ಳಿ, ತಪ್ಪು ಮಾಡಬೇಡಿ. ನಾವು ಕ್ಯಾನ್ ವಿ ಟೇಕ್ ದ ನೆಕ್ಸ್ಟ್ ಕ್ವಶನ್. 800 picofarad capacitor is charged by 100 volt battery. ಏನಿದೆ ಕೆಪಾಸಿಟನ್ಸ್ C1 ಅಂತ ಇಟ್ಕೊಳ್ಳೋಣ. C1 ಎಷ್ಟಿದೆ? 800 picofarad ಇದೆ. ಅದನ್ನ ಏನ್ ಮಾಡ್ತಾರೆ? ಚಾರ್ಜ್ ಮಾಡ್ತಾರೆ 100 ವೋಲ್ಟ್ ಕೊಟ್ಟು. ಆಮೇಲೆ ಹೌ ಮಚ್ ಎನರ್ಜಿ ಸ್ಟೋರ್ಡ್ ಬೈ ದ ಕೆಪಾಸಿಟರ್, ಇದರಲ್ಲಿ ಎನರ್ಜಿ ಎಷ್ಟು ಸ್ಟೋರ್ ಆಗುತ್ತೆ? ಲೆಟ್ ಇಟ್ ಬಿ U1. ನೆಕ್ಸ್ಟ್ ಕ್ವಶನ್. ಓಕೆ, ಫಸ್ಟ್ ಇದನ್ನ ಕಂಡುಹಿಡ್ಬಿಡೋಣ. ಫಾರ್ಮುಲಾ ಏನು? ಹಾಫ್ ಫಾರ್ಮುಲಾ ಫಾರ್ ಎನರ್ಜಿ ಸ್ಟೋರ್ಡ್ ಈಸ್ ಹಾಫ್ C1 V1 ಸ್ಕ್ವೇರ್. So U1 is equal to, let me write here, the energy stored U1 is equal to 1 by 2 C1 V1 square. 1 by 2 C1 here 800 pico into ಇದನ್ನ 10⁻² ಅಂತ ಬರ್ಕೊಳ್ಬಹುದಲ್ವಾ? 100 ನ 10⁻² ಸ್ಕ್ವೇರ್. ಹೀಗೆ U1 is equal to 800 by 2 is 400 into 10 to the power of, ಇದು -12 ಇದು +4 ಅಲ್ಲಿ ಏನಾಗುತ್ತೆ? -8 ಜೌಲ್ ಆಗುತ್ತೆ. ಇದನ್ನ 4 into 10⁻⁻6 ಜೌಲ್ ಅಂತಾನು ಬರೀಬಹುದು. ಇದು ಎನರ್ಜಿ ಸ್ಟೋರ್ಡಿನ ಫಸ್ಟ್ ಕೆಪಾಸಿಟರ್ ಅಲ್ಲಿ ಇಷ್ಟು ಎನರ್ಜಿ ಸ್ಟೋರ್ ಆಗಿರುತ್ತೆ. ಆಮೇಲೆ ಏನಾಗುತ್ತೆ? ನೌ ದ ಕೆಪಾಸಿಟರ್ ಇಸ್ ಡಿಸ್ಕನೆಕ್ಟೆಡ್ ಫ್ರಮ್ ದ ಬ್ಯಾಟರಿ ಅಂಡ್ ಕನೆಕ್ಟೆಡ್ ಟು ಅನದರ್ 800 picofarad ಕೆಪಾಸಿಟರ್. ಇದನ್ನೇನ್ ಮಾಡ್ತಾರೆ? ಡಿಸ್ಕನೆಕ್ಟ್ ಮಾಡಿ ಇನ್ನೊಂದಕ್ಕೆ ಕನೆಕ್ಟ್ ಮಾಡ್ತಾರೆ. 800 pico, ಅದ್ರದ್ದು ಕೆಪಾಸಿಟನ್ಸ್ ಎಷ್ಟಿದೆ? 800 picofarad ಇದೆ, ಬಟ್ ಅದ್ರದ್ದು ಪೊಟೆನ್ಷಿಯಲ್ ಡಿಫರೆನ್ಸ್ ಇದೆ. ಇದು ಅನ್ಚಾರ್ಜ್ ಅಂತ, ಅನ್ಚಾರ್ಜ್ಡ್ ಕೆಪಾಸಿಟರ್. ಓಕೆ, ಹಾಗಿದ್ರೆ ವಾಟ್ ಇಸ್ ದ ಎಲೆಕ್ಟ್ರೋಸ್ಟಾಟಿಕ್ ಎನರ್ಜಿ ಆಫ್ ದ ಸಿಸ್ಟಮ್ ಅಂತ ಕೆಟ್ಟ. ಇವೆರಡನ್ನೂ ಕನೆಕ್ಟ್ ಮಾಡಿದಾಗ ಎಷ್ಟು ಎನರ್ಜಿ ಸ್ಟೋರ್ ಆಗಿರುತ್ತೆ? ಟೋಟಲ್ ಎನರ್ಜಿ ನೋಡ್ರಿ. ಟೋಟಲ್ ಎನರ್ಜಿ ಬಿಫೋರ್ ಎಷ್ಟಿತ್ತು? ದಿಸ್ ಈಸ್ ದ ಬಿಫೋರ್, ಅಥವಾ ಇನಿಷಿಯಲಿ ಇಟ್ ಹ್ಯಾಸ್ ಗಾಟ್ ದಿಸ್ ಮಚ್ ಆಫ್ ಎನರ್ಜಿ. ದಿಸ್ ಇಸ್ ದ ಇನಿಷಿಯಲ್ ಎನರ್ಜಿ. ಎರಡನ್ನು ಕನೆಕ್ಟ್ ಮಾಡಿದಾಗ, ಇದನ್ನ ತಗೊಂಡೋಗಿ ಇನ್ನೊಂದು ಕೆಪಾಸಿಟಿ ಅನ್ಚಾರ್ಜ್ಡ್ ಕೆಪಾಸಿಟಿ ಕನೆಕ್ಟ್ ಮಾಡಿದಾಗ ಅದರಲ್ಲಿ ಎಷ್ಟು ಎನರ್ಜಿ ಸ್ಟೋರ್ ಆಗುತ್ತೆ? ಟೋಟಲ್ ಎನರ್ಜಿ ಎಷ್ಟು ಸ್ಟೋರ್ ಆಗುತ್ತೆ ಅಂತ ಕಂಡುಹಿಡಿಬೇಕು. ಈಗ
ನಮ್ಮ ಹತ್ರ ಏನ್ ಫಾರ್ಮ್ ಮಾಡಿದ್ರೆ ಎಷ್ಟು ಎನರ್ಜಿ ಲಾಸ್ಟ್ ಇದೆ ಅಂತ ಗೊತ್ತಾಗುತ್ತೆ. ಎನರ್ಜಿ ಲಾಸ್ಟ್ ಬೈ ದ ಕೆಪಾಸಿಟರ್ ಗೊತ್ತಾಯ್ತು, ಉಳಿದಿದೆ ಎಷ್ಟು ಅಂತ ಗೊತ್ತಾಗುತ್ತೆ. ಎನರ್ಜಿ ಲಾಸ್ಟ್ ಬೈ ದ ಕೆಪಾಸಿಟರ್, ಡೆಲ್ಟಾ ಯು ಇಸ್ ಈಕ್ವಲ್ ಟು 1/2 C1 C2 by C1 plus C2 into V2 minus V1 whole square. This is the energy lost by the capacitor 1/2. What is C1 C2 by C1 plus C2? It is similar to CS, right? ಎರಡು ಈಕ್ವಲ್ ಇದಾಗ ಏನಂತ ಬರೀಬಹುದು, ಸಿ ಬೈ ಎನ್ ಅಂತ ಬರೀಬಹುದು. ಸಿ ಬೈ ಎನ್ ಕ್ಯಾನ್ ಮೈನಸ್ 800/2 ಅಂತ ಎರಡು ಇದಾವೆ, ಅಲ್ಲಿಗೆ ಏನಾಗುತ್ತೆ 400 ಆಗುತ್ತೆ. ಇಲ್ಲೇ ಬರೆದ್ ಬಿಡ್ತೀನಿ ನೋಡಿ, ಯಾಕೆ ಸುಮ್ಮನೆ 800 into 800/800 plus 800 into V2 0, V1 is this one. Here V2 is 0, uncharged capacitor. Like V1 is 10⁻². So if you calculate, you are going to get 2 into 10⁻⁻6 joule ಬರುತ್ತೆ. ಇದು ಎನರ್ಜಿ ಲಾಸ್ ಆಗಿರುತ್ತೆ ಎರಡನ್ನು ಕನೆಕ್ಟ್ ಮಾಡಿದಾಗ. ಹಾಗಾದ್ರೆ ಉಳ್ಕೊಂಡ್ರದೆಷ್ಟು, ಇದರ ಡಿಫ್ರೆನ್ಸ್. ಅಲ್ಲಿಗೆ ರಿಮೈನಿಂಗ್ ಎನರ್ಜಿ ಇಸ್ ಈಕ್ವಲ್ ಟು ಇನಿಷಿಯಲ್ ಎನರ್ಜಿ ಮೈನಸ್ ಲಾಸ್ ಆಗಿರೋ ಎನರ್ಜಿ. ಹೀಗೆ ಎಷ್ಟು ಬರುತ್ತೆ, 2 into 10⁻⁻6 ಜೌಲ್ ಬರುತ್ತೆ. ದಿಸ್ ದ ಎನರ್ಜಿ ರಿಮೈನಿಂಗ್ ಇನ್ ದ ಸಿಸ್ಟಮ್ ಆಫ್ ಕೆಪಾಸಿಟರ್ಸ್. ಈ ರೀತಿ ಕ್ಯಾಲ್ಕುಲೇಟ್ ಮಾಡ್ತೀವಿ ನಾವು. ನೆಕ್ಸ್ಟ್ ಕ್ವಶನ್ ನಂಬರ್ 9. Two capacitors of capacitances 2 microfarad and 8 microfarad are connected in series. ಎರಡು ಕೆಪಾಸಿಟರ್ನ ಸೀರೀಸ್ ಅಲ್ಲಿ ಕನೆಕ್ಟ್ ಮಾಡಿ ಫಸ್ಟ್. ಓಕೆ, ದಿಸ್ ಇಸ್ C1. ಲೆಟ್ ಮಿ ಟೇಕ್ ದಿಸ್ ಒನ್ ಆಸ್ C2. ದಿಸ್ ಇಸ್ 8 microfarad and this one as 2 microfarad are connected in series. Okay, resulting combination is connected to 300 volt ಬ್ಯಾಟ್ರಿ. ಇವೆರಡನ್ನು ಏನ್ ಮಾಡ್ತೀನಿ, ಕಾಂಬಿನೇಷನ್ ಅನ್ನ ಎಷ್ಟು ಕನೆಕ್ಟ್ ಮಾಡ್ತೀನಿ, 300 ವೋಲ್ಟ್ ಸಪ್ಲೈ ಕೊಡ್ತೀನಿ. ಅಂದ್ರೆ ಇಲ್ಲಿಂದ ಅಲ್ಲಿಗೆ 300 ವೋಲ್ಟ್ ಇರುತ್ತೆ. ಎರಡಕ್ಕೂ ಸೇರಿ 300 ವೋಲ್ಟ್ ಕೊಡ್ತೀನಿ. ನಾವು ಕ್ಯಾಲ್ಕುಲೇಟ್ ದ ಚಾರ್ಜ್, ಪೊಟೆನ್ಷಿಯಲ್ ಡಿಫರೆನ್ಸ್ ಅಂಡ್ ಎನರ್ಜಿ ಸ್ಟೋರ್ಡ್ ಇನ್ ಈಚ್ ಕೆಪಾಸಿಟರ್ ಅಂತ ಕೇಳ್ತೀನಿ. ಈಚ್ ಕೆಪಾಸಿಟರ್ ಹತ್ರ ಎನರ್ಜಿ ಎಷ್ಟಿರುತ್ತೆ, ಚಾರ್ಜ್ ಎಷ್ಟಿರುತ್ತೆ, ಪೊಟೆನ್ಷಿಯಲ್ ಡಿಫರೆನ್ಸ್ ಎಷ್ಟಿರುತ್ತೆ ಕಂಡುಹಿಡಿಬೇಕು. ಅದಕ್ಕೆ ಏನ್ ಮಾಡಿ, ಈಗ 300 ವೋಲ್ಟ್ ಸಪ್ಲೈ ವಿ ಕೊಟ್ಟಿದ್ದೀನಲ್ವಾ, ವಿ ಫಸ್ಟ್ ಏನ್ ಮಾಡೋಣ, ಇದ್ರದ್ದು ಎಫೆಕ್ಟಿವ್ ಕೆಪಾಸಿಟನ್ಸ್ ಕಂಡುಹಿಡ್ಕೊಂಡ್ರೆ. ಎಫೆಕ್ಟಿವ್ ಕೆಪಾಸಿಟನ್ಸ್ ಒಂದೇ ಇರುತ್ತಾ, CS. ವೋಲ್ಟೇಜ್ ಎಷ್ಟಿರುತ್ತೆ, ಡೆಫಿನೆಟ್ಲಿ ಅಷ್ಟೇ ಇರುತ್ತೆ, 300 ವೋಲ್ಟೇ ಇರುತ್ತೆ. 300 ರೈಟ್, 300 ವೋಲ್ಟ್ ಇರುತ್ತೆ. CS ಹೆಂಗ್ ಕಂಡುಹಿಡಿಯೋದು, ವಿ ಹ್ಯಾವ್ ದ ಫಾರ್ಮುಲಾ. CS is equal to C1 C2 by C1 plus C2. So C1 2 into 8/2 plus 8, which is equal to 16/10, which is equal to 1.6 microfarad is the effective capacitance. ಈಗ ನೋಡ್ರಿ, ಇಲ್ಲಿರೋದೇ 1 ವೋಲ್ಟ್, ಇಲ್ಲಿರೋದೇ ಒಂದು ಕೆಪಾಸಿಟರ್. ಹಾಗಾದ್ರೆ ಇಲ್ಲಿರ್ತಕ್ಕಂಥ ಚಾರ್ಜ್ ಅನ್ನ ಕಂಡುಹಿಡಿಬಹುದು. ಹೇಗೆ, Q is equal to CS into V. What is CS here? 1.6 microfarad into voltage ಎಷ್ಟು 300. ಈಗ ಎಷ್ಟಾಗುತ್ತೆ, 1.6 into 300 which is 480 microcoulomb. 480 microcoulomb is the charge on this capacitor. 480 microcoulomb. ಇದ್ರ ಪಕ್ಕ ಎಷ್ಟೇ ಸೀರೀಸ್ ಅಲ್ಲಿ ಕನೆಕ್ಟ್ ಮಾಡಿದ್ರು ಹಾಗಾದ್ರೆ ಚಾರ್ಜಸ್ ಏನಾಗುತ್ತೆ, ಸೇಮ್ ಇರ್ತಾ ಹೋಗುತ್ತೆ ಸೀರೀಸ್ ಅಲ್ಲಿಂದ. ಹಾಗಾದ್ರೆ ಇದ್ರ ಮೇಲೆ ಚಾರ್ಜ್ 480 ಇರುತ್ತೆ, ಇದ್ರ ಮೇಲೆ ಚಾರ್ಜ್ 480 ಇರುತ್ತೆ. ಸೊ ಹಾಗಾದ್ರೆ ದಿಸ್ ಇಸ್ ದ ಚಾರ್ಜ್ ಆನ್ ಈಚ್ ಕೆಪಾಸಿಟರ್. ಅಲ್ಲಿಗೆ ಒಂದು ಕೆಲಸ ಮುಗೀತು. ನೆಕ್ಸ್ಟ್ ಏನ್ ಮಾಡೋದು, ಪೊಟೆನ್ಷಿಯಲ್ ಡಿಫರೆನ್ಸ್ ಕಂಡುಹಿಡಿಬೇಕು. ನಿಮಗೆ ಪೊಟೆನ್ಷಿಯಲ್ ಡಿಫರೆನ್ಸ್ ಗೊತ್ತಾಗ್ಬೇಕಂದ್ರೆ ಚಾರ್ಜ್ ಗಳ ವ್ಯಾಲ್ಯೂ ಗೊತ್ತಾಗ್ಬೇಕು. ಅಂದ್ರೆ ಇಲ್ಲಿಂದ ಇಲ್ಲಿಗೆ ಇರ್ತಕ್ಕಂಥ ಪೊಟೆನ್ಷಿಯಲ್ ಡಿಫರೆನ್ಸ್ ಫಸ್ಟ್ ಒನ್ V1 ಅಂತ ಇಟ್ಕೊಳ್ಳೋಣ, ಇಲ್ಲಿಂದ ಇಲ್ಲಿಗೆ V2 ಅಂತ ಇಟ್ಕೊಳ್ಳೋಣ. ನಿಮ್ಗೆ ಇಲ್ಲಿ V ಬೇಕಂದ್ರೆ Q ಮತ್ತೆ C ಗೊತ್ತಿರ್ಬೇಕು. ಸೊ V1 ಬರೆಯೋಣ. ಈಗ V1 is equal to C is equal to Q by V. So V can be written as Q by C1 ಬರೀ. So Q ಎಷ್ಟು, 480 microcoulomb divided by C1 ಎಷ್ಟು, 2 microfarad. ಮೈಕ್ರೋ ಕ್ಯಾನ್ಸಲ್ ಆಗುತ್ತೆ. 480/2, 240 volt is the voltage across the potential difference across ಯಾವ ಕೆಪಾಸಿಟರ್, across 2 microfarad capacitor. ನೆಕ್ಸ್ಟ್ ಅದೇ ತರ V2 can be written as Q by C2. See the diagram. ಇಲ್ಲಿ ವೋಲ್ಟೇಜ್ V2 ಇದೆ, ಚಾರ್ಜ್ Q ಇದೆ, C2 ಇದೆ. Q ಎಷ್ಟು, 480 microcoulomb divided by C2 8. ಇಲ್ಲಿಗೆ 480/8 60 ವೋಲ್ಟ್ ಆಗುತ್ತೆ. ಕೊಟ್ಟಿರೋದೆಷ್ಟು 300, ಅಲ್ಲಿಗೆ 240 plus 60 300 ಆಗುತ್ತೆ. ದಿಸ್ ಇಸ್ ದ ಪೊಟೆನ್ಷಿಯಲ್ ಡಿಫರೆನ್ಸ್ ಅಕ್ರಾಸ್ 8 microfarad.
ಫೈನಲಿ ಎನರ್ಜೀಸ್ ನ ಕಂಡುಹಿಡಿಬೇಕು. ಎನರ್ಜಿ ಸ್ಟೋರ್ಡ್ ಇನ್ ಫಸ್ಟ್ ಅಂಡ್ ಸೆಕೆಂಡ್. ಅಲ್ಲಿಗೆ U1 equal to half C1 V1 ಸ್ಕ್ವೇರ್ ಮಾಡ್ಬಿಡಿ 1/2 ಹಾಫ್ CV ಸ್ಕ್ವೇರ್ ಅಲ್ಲ, C1 ಎಷ್ಟು 2 ಮೈಕ್ರೋ ಇಂಟು V1 ಎಷ್ಟು 240 ಸ್ಕ್ವೇರ್ ಮಾಡ್ಬೇಕು. U1 ಎಷ್ಟು ಬರುತ್ತೆ ಅಂತ ಅಂದ್ರೆ 2 ಕ್ಯಾನ್ಸಲ್ ಆಗುತ್ತೆ. 240 ಸ್ಕ್ವೇರ್ 57600 ಇಂಟು 10⁻⁻6 ಜೌಲ್ ಆಗುತ್ತೆ. ಶಿಫ್ಟ್ ಮಾಡ್ಕೊಂಡ್ರೆ 1 2 3 4 ಹೀಗೆ 5.76 ಇಂಟು 10⁻⁻2 ಜೌಲ್ ಬರುತ್ತೆ. ಇದೆ ನೋಡ್ರಿ. ನೆಕ್ಸ್ಟ್ U2 ಎನರ್ಜಿ ಇನ್ ದ ಸೆಕೆಂಡ್ ಕೆಪಾಸಿಟರ್. U2 is equal to 1/2 C2 V2 ಸ್ಕ್ವೇರ್. 1/2 what is C2 8 ಮೈಕ್ರೋ ಇಂಟು ವೋಲ್ಟೇಜ್ ಇಸ್ 60 ವೋಲ್ಟ್ 60 ಸ್ಕ್ವೇರ್ ಆಗುತ್ತೆ. ಅಲ್ಲಿಗೆ 60 ಇಂಟು 60 ಇಂಟು 2 4s 4. So U2 comes out to be 14400 into 10⁻⁻6. ಶಿಫ್ಟ್ ಮಾಡ್ಕೊಂಡ್ರೆ 1.44 into 10⁻⁻2 ಜೌಲ್ ಆಗುತ್ತೆ. ಸೊ ಇದು ನಂಬರ್ 9 ನ ಆನ್ಸರ್ಸ್ಗಳು ಇದೇ ತರನೇ ಬರೀಬೇಕು. ನೆಕ್ಸ್ಟ್ ಕ್ವಶನ್, ಲಾಸ್ಟ್ ಕ್ವಶನ್. ಇನ್ ಎ ಪ್ಯಾರಲಲ್ ಪ್ಲೇಟ್ ಕೆಪಾಸಿಟರ್ ವಿತ್ ಏರ್ ಬಿಟ್ವೀನ್ ದ ಪ್ಲೇಟ್ಸ್ has an area 6 into 10⁻³ square and the distance between the plates is 3 mm. ಬರ್ಕೊಂಡ್ಬಿಡೋಣ. ಏನಿದೆ ಫಸ್ಟ್ ಏರ್ ಮೀಡಿಯಂ ಇದೆ. ಓಕೆ, ಏರಿಯಾ ಎಷ್ಟಿದೆ? ಎಂತ ಪ್ಲೇಟ್ ಇದು? ಪ್ಯಾರಲಲ್ ಪ್ಲೇಟ್. ಏರಿಯಾ ಎಷ್ಟಿದೆ ಪ್ಯಾರಲಲ್ ಪ್ಲೇಟ್ ಇಂದು? 6 into 10⁻³ meter square and small d the distance between the plates 3 millimeter ಇದೆ. ಓಕೆ, ಏನ್ ಕಂಡುಹಿಡಿಬೇಕಂತೆ? ಕ್ಯಾಲ್ಕುಲೇಟ್ ದ ಕೆಪಾಸಿಟನ್ಸ್ ಆಫ್ ದ ಕೆಪಾಸಿಟರ್. ಏರ್ ಇದ್ದಾಗ ಸಿ ಏರ್ ಏನಾಗುತ್ತೆ? ನಾಟ್ A/T. ಎಪ್ಸಿಲಾನ್ ನಾಟ್ ವ್ಯಾಲ್ಯೂ 8.854 into 10⁻12 into area 6 into 10⁻³ divided by distance between the plates 3 into 10⁻³ ಕ್ಯಾನ್ಸಲ್ ಆಗುತ್ತೆ. C ಏರ್ ಬರುತ್ತೆ ಅಂದ್ರೆ so it comes out to be 17.70 into 10⁻⁻12 farad ಬರುತ್ತೆ, ಅಥವಾ 17.754 farad ಬರುತ್ತೆ ಎಕ್ಸಾಕ್ಟ್. ನೆಕ್ಸ್ಟ್ ಏನ್ ಕಂಡುಹಿಡಿಬೇಕಂತೆ? ಇಫ್ ಚಾರ್ಜ್ ಆನ್ ಈಚ್ ಪ್ಲೇಟ್ ಈಸ್ 1.8 into 10⁻⁻9. The charge on each plate is plus or minus Q is 1.8 into 10⁻�9 coulomb ಇದ್ರೆ ಏನ್ ಕಂಡುಹಿಡಿಬೇಕು? ಎನರ್ಜಿ ಸ್ಟೋರ್ಡ್ ಇನ್ ದ ಕೆಪಾಸಿಟರ್ ಕಂಡುಹಿಡಿಬೇಕಂತೆ. ಎನರ್ಜಿ ಸ್ಟೋರ್ಡ್ ಇನ್ ದ ಕೆಪಾಸಿಟರ್ ಇನ್ ಟರ್ಮ್ಸ್ ಆಫ್ ಚಾರ್ಜ್ ಅಂಡ್ ಕೆಪಾಸಿಟನ್ಸ್ ಏನು? U is equal to half Q into V. So in terms of charge and capacitance formula in energy stored, Q square by 2C. So U is equal to 1/2 Q ಎಷ್ಟು ಕೊಟ್ಟಿದ್ದಾರೆ? 1.8 into 10⁻⁻9 whole square divided by C ಎಷ್ಟು? 17.7 into 10⁻⁻12. So U is equal to numerator 1.8 into 1 3.24 into 10⁻18 ಆಗುತ್ತೆ. ನ್ಯೂಮರೇಟರ್, ಡಿನಾಮಿನೇಟರ್ 17 into 35.4 into 10⁻⁻12. ಸೊ ಡಿವೈಡ್ ಮಾಡಿದ್ರೆ 0.0915 into 10⁻⁻6 ಉಳ್ಕೊಳ್ಳುತ್ತೆ. U is equal to ಶಿಫ್ಟ್ ಮಾಡಿದ್ರೆ 9.15 into 10⁻⁸ ಜೌಲ್ ಬರುತ್ತೆ. ಸೊ ದಿಸ್ ಇಸ್ ದ 9 into 10⁻⁸ ಜೌಲ್. ಎಲೆಕ್ಟ್ರಿಕ್ ಪೊಟೆನ್ಷಿಯಲ್ ಅಂಡ್ ಕೆಪಾಸಿಟನ್ಸ್ ಚಾಪ್ಟರ್ ಕಂಪ್ಲೀಟ್ ಆಗುತ್ತೆ. ಸೊ ನೆಕ್ಸ್ಟ್ ವಿಡಿಯೋದಲ್ಲಿ ಕರೆಂಟ್ ಎಲೆಕ್ಟ್ರಿಸಿಟಿನ ಡಿಸ್ಕಸ್ ಮಾಡೋಣ. ಓಕೆ, ವಿಡಿಯೋನ ಆದಷ್ಟು ಶೇರ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ, ಕಮೆಂಟ್ ಮಾಡಿ. ಥ್ಯಾಂಕ್ ಯು ಫಾರ್ ವಾಚಿಂಗ್.